ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಲೆಂತಿ ಅಂತ ಅನಿಸ್ಬೋದು ನಿಮಗೆ, ಬಟ್ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಮತ್ತು ನಮ್ಮ ಯಜಮಾನರಿಗೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ತುಂಬಾ ಅವ್ರಿಗೆ ಅನ್ನಿಸ್ತಾ ಇತ್ತಂತೆ. ಹೋಗಬೇಕು, ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಬೇಕು ಅಂತೇಳಿ ಹೇಳ್ತಾನೆ ಇದ್ರು. ಬಟ್ ಇಷ್ಟು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಹೊರಡೋಣ ಅಂತೇಳಿ ಜಸ್ಟ್ ಒಂದು 2 ಅವರ್ ಮುಂಚೆ ಡಿಸೈಡ್ ಮಾಡಿದ್ದು. ಆಲ್ರೆಡಿ ನೀವು ನೋಡ್ತಿರ್ಬೋದು, ಸಂಜೆ ಆಗೋಗಿದೆ. ನಾವು ಮನೆ ಬಿಟ್ಟಾಗೆ ಒಂದು 6 ಗಂಟೆ ಆಗಿತ್ತು. ಆಮೇಲೆ ಅವ್ರಿಗೆ ಹಾಲಿಡೇ ಟೈಮಲ್ಲಿ ಅವ್ರಿಗೆ ರಜೆ ಸಿಕ್ಕೋದು ಡೌಟ್, ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಅಂಥೇಳಿ, ಮತ್ತು ಎಕ್ಸಾಮ್ಸ್ ಎಲ್ಲ ಶುರು ಆಗುತ್ತೆ ಮಕ್ಕಳಿಗೆ. ಅಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಸಡನ್ನಾಗಿ ಹೊರಡೋಣ ಅಂತ ಹೇಳಿದ್ರು. ನಾನು, ಅಪ್ಪ, ಅಮ್ಮ ಮತ್ತು ಯೋಹಿತ್, ಚಿನ್ಮಯ್, ಸೊ ನಮ್ಮ ಯಜಮಾನ್ರು ಇಷ್ಟು ಜನ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ದೂರ ನಾವು ಬರಲ್ಲ ಅಂತ ಹೇಳಿದ್ರು, ಬಟ್ ಮಕ್ಕಳು ಬಿಟ್ಟಿರಲ್ಲ, ಅದೇ ಪ್ರಾಬ್ಲಮ್. ಯೋಹಿತ್ ಅಂತೂ ನೋಡ್ತಿದ್ದೀರಲ್ಲ ನೀವು, ಅಪ್ಪನ ಹತ್ರನೇ ಕೂತಿದ್ದಾನೆ. ಮತ್ತು ಲಾಸ್ಟ್ ವೀಡಿಯೋಗೆ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರಿ, ಸೊ ನನಗೆ ಒಂದು ಜೋಶನ್ನು ತುಂಬ್ತೀರಿ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಒಂದು ಲೈಫ್ ಜರ್ನಿಯಲ್ಲಿ ಅದೆಷ್ಟೇ ಸ್ಟ್ರಗಲ್ ಬಂದರು, ಸೊ ನನಗಿರೋಂಥ ಒಂದು ಹೆಲ್ತ್ ಇಶ್ಯೂ ಇದ್ದರೂ ಕೂಡ ನಾನು ನಾರ್ಮಲಾಗಿ ನನ್ನ ಲೈಫ್ ಲೀಡ್ ಮಾಡೋದಕ್ಕೆ ಹೇಗೆ ನನ್ನ ಗುರುಗಳ ನನ್ನ ಬ್ಲೆಸ್ಸಿಂಗ್ ನನ್ನ ಜೊತೆಗಿದೆಯೋ ಹಾಗೆ ನಿಮ್ಮೆಲ್ಲರ ಕಮೆಂಟ್ ಕೂಡ ನಂಗೆ ಒಳ್ಳೆಯ ಹುರುಪನ್ನು ತುಂಬುತ್ತೆ ಅಂತ ಹೇಳ್ಬೋದು. ಮತ್ತು ಕೇಳ್ತಿರ್ತೀರ ರೇಖೆ ಬಗ್ಗೆ ಹೇಳಿ, ಹೇಗೆ ಪ್ರಾಕ್ಟೀಸ್ ಮಾಡೋದು, ರೂಲ್ಸ್ ಏನು, ಅಗ್ನಿಹೋತ್ರ ಹೇಗೆ, ರೇಖೆ ಮಾಡಿದ್ಮೇಲೆ ಅಗ್ನಿಹೋತ್ರ ಮಾಡಲೇಬೇಕಾ, ಮತ್ತು ಇನ್ನಷ್ಟು ರೇಖೆ ಬಗ್ಗೆ ಹೆಚ್ಚಿನ ವಿಡಿಯೋಸ್ ಹಾಕಿ ಅಂತೆಲ್ಲ ಹೇಳಿ ನೀವು ಕೇಳ್ತಾ ಇದ್ದೀರಾ. ನೋಡಿ, ನಾನು ಟ್ರಾವೆಲಿಂಗಲ್ಲಿದ್ದೀನಿ, ಸೊ ಇದನ್ನು ಡೀಟೇಲಾಗಿ ಕುತ್ಕೊಂಡು ಮಾತಾಡಿ ಒಂದು ವಿಡಿಯೋ ಮೂಲಕ ನಿಮಗೂ ಕೂಡ ನಾನು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗನ್ನಿಸ್ತು. ಸೊ ಹಾಗಾಗಿ ಯಾರೆಲ್ಲ ರೇಖೆ ರಿಲೇಟೆಡು ಮತ್ತು ನಮ್ಮ ಗುರುಗಳ ಬಗ್ಗೆ ಯಾರೆಲ್ಲ ಕೇಳ್ತಿರ್ತೀರಿ ಖಂಡಿತ ಹೇಳ್ತೀನಿ. ಮತ್ತು ಎಷ್ಟು ಫೇಕ್ ಇರ್ತಾರೆ ಗೊತ್ತಾ, ಇವಾಗಿನ ಕಾಲದಲ್ಲಿ ಯಾರನ್ನು ನಂಬೋದು ಬಿಡೋದು ಅಂತಲೇ ಗೊತ್ತಾಗಲ್ಲ. ಅಂಥದ್ರಲ್ಲಿ ನಾನು ತುಂಬ ಅದೃಷ್ಟವಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ತುಂಬ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಅವರಿಂದ ನನಗೆ ಪಾಸಿಟಿವ್ ಮೈಂಡ್ ಸೆಟ್ ಆಗಿರ್ಬೋದು, ಮತ್ತು ನನ್ನ ಲೈಫನ್ನು ಪಾಸಿಟಿವ್ ಆಗಿ ತೊಗೊಳಕ್ಕಾಗಿರ್ಬೋದು. ಮತ್ತು ಕೆಲವೊಂದು ಸಂದರ್ಭಗಳು ಹೇಗೆ ಅಂತಂದರೆ, ಈಗ ನಾರ್ಮಲ್ ಆಗಿರೋರಿಗೆ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ. ರೀಸೆಂಟಾಗಿ ನಾನು ಕೆಲವೊಂದು ನ್ಯೂಸಸ್ ಅದೆಲ್ಲ ನೋಡಿದೆ, ಮಕ್ಕಳಿಗೆ ಹಿಡ್ಕೊಂಡು ಹೊಡಿಯೋದು, ಅಪ್ಪ ದೇವರೇ ತುಂಬ ಕ್ರೂಯಲಾಗಿ ಬಿಹೇವ್ ಮಾಡೋದು ಮಕ್ಕಳೊಂದಿಗೆ, ಮಕ್ಕಳನ್ನು ಸಾಯಿಸಿರುವಂಥ ತಾಯಿಯರು, ಇದನ್ನೆಲ್ಲ ನೋಡ್ತೀವಿ. ರೀಸನ್ ಡಿಪ್ರೆಷನ್ ಅಂತೇಳಿ ಒಂದು ಕೊಟ್ಬಿಡ್ತಾರೆ ಸುಲಭವಾಗಿ. ಅಂಥದ್ರಲ್ಲಿ ನಿಮ್ಗೆ ಯಾರಾದರೂ ಸೈಕಾಲಜಿಸ್ಟ್ ಗೊತ್ತಿದ್ರೆ, ಅಥವಾ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಜಸ್ಟ್ ಬೈಪೋಲಾರ್ ಡಿಸಾರ್ಡರ್ ಅಂಥೇಳಿ ಎಷ್ಟು ಕಾಡುತ್ತೆ, ಅದು ಯಾವ್ಯಾವ ಥರ ಸಿಮ್ಟಮ್ಸ್ ಇರುತ್ತೆ ಅಂತೇಳಿ. ನಮ್ಮ ಮೆಡಿಕೇಷನ್ ಇಲ್ಲದೆ ನಾನು ಇವತ್ತು ಬದುಕ್ತಾ ಇದ್ದೀನಿ, ನನ್ನ ಲೈಫನ್ನು ಲೀಡ್ ಮಾಡ್ತಾ ಇದ್ದೀನಿ, ಇಷ್ಟು ಪಾಸಿಟಿವ್ ಇಂದು ಆಗಿ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ ಅಂದರೆ ದ ರೀಸನ್ ಬಿಹೈಂಡ್ ಈಸ್. ಸೊ ಈ ಒಂದು ಕೆಟ್ಟ ಒಂದು ಸಂದರ್ಭದಲ್ಲಿ ನನ್ನ ಕೈ ಹಿಡ್ದಿದ್ದು ಆ ದೇವರು ಬರೋಕ್ಕಾಗಿಲ್ಲ ನೋಡಿ, ಅದಕ್ಕೆ ನನಗೆ ಗುರುಗಳನ್ನು ಕೊಟ್ಟರು. ಸೊ ನಂಗೆ ತುಂಬಾ ಪಾಸಿಟಿವಿಟಿನ ಅವರು ತುಂಬಿದ್ದಾರೆ ಅಂತ ಹೇಳ್ಬೋದು. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಸೊ ನೀವೆಲ್ಲ ಯಾರು ಇನ್ನೂ ಹೆಚ್ಚಿನದಾಗಿ ಕೇಳ್ತೀರಾ ನೋಡಿ, ನಿಮಗೆಲ್ಲ ನಾನು ಆದಷ್ಟು ಬೇಗ ನಾನು ವಿಡಿಯೋದಲ್ಲಿ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಬಟ್ ಪ್ರೆಸೆಂಟ್ ಇವಾಗ ಟ್ರಾವೆಲಿಂಗಲ್ಲಿ ಇರೋದ್ರಿಂದ ಸೊ ನೆಕ್ಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಅಣ್ಣ, ಯಾವ ಧರ್ಮಸ್ಥಳನಾ? ಎಷ್ಟು ವರ್ಷದಿಂದ ಹೋಯ್ತಾ ಇರಾ? ನಾವು ಫಸ್ಟ್ ಅವರು ಒಂದು 5-6 ವರ್ಷದಿಂದ ಎಲ್ಲಿಂದ ಅಣ್ಣ? ಕಲ್ಪಡಿಂದ. ಹೌದಾ? ಬೆಂಗಳೂರಿಂದ ಎಲ್ಲ ಬತ್ತಾವ್ರ? ಅದಕ್ಕೆ ಬೆಂಗಳೂರಲ್ಲಿ ಜಾಸ್ತಿ. ಸರಣ ಓಟ್ ಬರೋಣ, ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ ಇರಲಿ ನಮಗೆ. ಆ್ಯಕ್ಚುಲಿ ಫ್ರೆಂಡ್ಸ್, ಬೆಂಗಳೂರಿಂದ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ವಾರ 15 ದಿನ, ಸೊ ಹಿಂಗೆಲ್ಲ ಒಂದು ಬ್ಯಾಚಸ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಶಾಕ್ ಆಯಿತು. ಆನ್ ದ ವೇ ಹೋಗ್ತಾ ನಮ್ಮ ಯಜಮಾನರು ಹೇಳ್ತಾಯಿದ್ರು, ಅವ್ರ ಫ್ರೆಂಡ್ಸ್ ಕೂಡ ಕೆಲವರು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಇವರು ಕೂಡ ಕಾಲ್ ಮಾಡಿ ಮಾತಾಡ್ತಾಯಿದ್ರು, ಎಲ್ಲಿದ್ದೀರಿ ಏನು ಅಂತೇಳಿ. ನಾವು ಈ ಕಡೆನೇ ಹೋಗ್ತಾ ಇದ್ವಲ್ಲ, ಹೊರನಾಡು ಕಡೆ ಹೋಗ್ತಿದ್ದು ನಾವು. ಪಾದಯಾತ್ರೆಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕೆ ಅಂದರೆ ಅಷ್ಟು ಸುಲಭ ಇಲ್ಲ ನೋಡಿ. ಸೊ ಫೈನಲಿ ನಮ್ಮ ಯಜಮಾನರು ಕಾಲ್ ಮಾಡಿಕೊಂಡು ಅವರ ಫ್ರೆಂಡ್ಸನ್ನು ಅವರು ಮೀಟ್ ಮಾಡಿದರು. ಅವ್ರು ಹೇಳೋವಂಥ ಕೆಲವು ಮಾತುಗಳು ನನಗೂ ಕೂಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೋಡಿ, ಪಾದಯಾತ್ರೆ ಏನಕ್ಕೆ ಹೋಗ್ತಾರೆ, ಅದರ ಹಿಂದಿನ ರೀಸನ್ ಏನು ಅಂತ ಅಂದರೆ, ಮಾಡ್ತಾರೆ ತಾತ ಅಜ್ಜಿದಿರು, ವಯಸ್ಸಾದವರು, ಮಕ್ಕಳು, ಹೆಂಗಸರುಗಳೆಲ್ಲನೂ. ನಮ್ಮ ಫ್ರೆಂಡು ಸ್ನೇಹಿತ ನವೀನ್ ಅಂತ ಹೋಯ್ತವ್ರೆ ಅನ್ಕೊಂಡು ಹೇಳಿದೆ. ಮಂಜುನಾಥ ಸ್ವಾಮಿ ಭಕ್ತಿ. ಎರಡನೇದು ನಿನ್ನನ್ನು ನೀನು ಚೆಕ್ ಮಾಡೋದು ಏನಂತ, ಅಹಮ್ಮು, ಅಹಂಕಾರ, ನಾನು, ನಂದೇ ಅಂತಾರಲ್ಲ, ಅವ್ರನ್ನೆಲ್ಲ ಪಾದಯಾತ್ರೆ ಮಾಡ್ತಾರೆ. ನಾನೇ ಅಂತವ್ನು ಯಾರು ಇಲ್ಲ ಇಲ್ಲಿ. ನಾನು ಪ್ರತಿ ವರ್ಷ ಇದಕ್ಕೆ ನಡೀತೀನಲ್ಲ ಮುತ್ತತ್ತಿಗೆ, ಸಾಲ್ವಂಚೆಯಿಂದ. ನಾನು ಪ್ರತಿ ವರ್ಷ ಮುತ್ತತ್ತಿಗೆ ಹೋಗ್ತೀವಿ ನಾವು ಪಾದಯಾತ್ರೆ. ಅಂದರೆ ಆಂಜನೇಯ ಸ್ವಾಮಿ ಮಾಲೆ ಹಾಕ್ಕೊತೀವಿ ನಾವು.
ಅಲ್ಲಿಂದ ಪ್ರತಿ ವರ್ಷ ಮಾಡ್ತೀವಲ್ಲ ನಾವು ಸಾಲೊಂದು ಸರಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ, ನಡ್ಕೊಂಡು ಹೋಗ್ತೀವಿ. ಆದರೆ ಅಲ್ಲಿ ನಡ್ಕೊಂಡು ಹೋಗ್ತೀವಲ್ಲ, ನೀವು ಹೇಳ್ದಂಗೆ ಒಂದು ಆತ್ಮ ತೃಪ್ತಿ ಆಗುತ್ತೆ. ನೋವು, ನಲಿವು, ಸಂಕಟ, ಆಮೇಲೆ ನೀವು ಒಬ್ಬರೇ ನಡೀತಿರ್ತೀರಲ್ಲ, ಅವಾಗ ಆಗ್ತಕ್ಕಂಥ ನಿಮ್ಮ ಮನಸ್ಸಲ್ಲಿ ನೀವೇ ಮಾತಾಡ್ಕೊತೀರ. ಆ ಖುಷಿ ಇದೆಯಲ್ಲ, ಆ ನೋವು, ಆ ನಲಿವು, ಆ ಪರಮಾತ್ಮನ ನೋಡಿದಾಗ ಆಗಂಥ ಖುಷಿ ಆ ಕಡೆಯಿಂದ ಮತ್ತೆ. ಫ್ರೆಂಡ್ಸ್, ಅಲ್ಲಿಂದ ನೆಕ್ಸ್ಟು ನಾವು ಊಟ ಮಾಡೋಣ ಅಂತೇಳಿ ಲೇಟಾಗಿರಲಿಲ್ಲ, ರಾತ್ರಿ 9 ಗಂಟೆ ಅಷ್ಟೇ. ಸೊ ನಮ್ಮ ಅಪ್ಪಂಗೂ ಶುಗರ್ ಇರೋದ್ರಿಂದ ಲೇಟಾಗಿ ಊಟ ಮಾಡಬಾರ್ದು ಅಂತೇಳಿ ಅನಗ ಗ್ರ್ಯಾಂಡ್ ಹೋಟೆಲ್ಗೆ ಬಂದ್ವಿ. ಇಲ್ಲಿ ಬಂದಮೇಲೆ ನಿಜವಾಗ್ಲೂ ನೆಕ್ಸ್ಟ್ ನಾ ಹೊರಗಿಂದ ಅಷ್ಟೇ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ಒಳಗಡೆ ಹೋದ್ಮೇಲೆ ಸೌತ್ ಇಂಡಿಯನ್ ಮೀಲ್ಸ್ ಇಲ್ಲ ಅಂತಂದರು. ನಾರ್ತ್ ಇಂಡಿಯನ್ ಮೀಲ್ಸ್ ಕೊಟ್ಟಿದ್ರು, ಅದು ಕೂಡ ಚೆನ್ನಾಗಿರಲಿಲ್ಲ. ಸೌತ್ ಇಂಡಿಯನ್ ಮೀಲ್ಸ್ ಇಲ್ಲ ಅಂತೇಳಿ ರೈಸು ಮತ್ತು ಸಾಂಬಾರು, ರಸಮ್ ಇಷ್ಟನ್ನು ಕೊಟ್ಟಿದ್ರು. ಅಳ್ಸೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಎಷ್ಟು ಬೇಜಾರಾಯಿತು ಅಂದರೆ, ನಾವು ಊಟ ಮಾಡಿಕೊಂಡು ಹೊರಡೋ ಹೊತ್ತಿಗೆ ನಮಗೆ ಆನ್ ದ ವೇ ನಾವು ಬಿಟ್ಟಿದ್ದೇ ಲೇಟ್ ಆಗಿತ್ತು, ಮನೆ ಬಿಟ್ಟಾಗೆ 6 ಗಂಟೆ ಆಗಿತ್ತು. ಸೊ ನಾವು ರೀಚ್ ಆಗೋ ಅಷ್ಟರಲ್ಲಿ ಮಧ್ಯರಾತ್ರಿ 1-2 ಗಂಟೆ ಆಗಿತ್ತು. ಸೊ ಈ ಮಧ್ಯದಲ್ಲಿ ಏನಂತಂದರೆ ನಮ್ಮ ತಂದೆಗೆ ವಾಮಿಟಿಗೂ ಕೂಡ ಶುರು ಆಗ್ಬಿಡ್ತು. ಯಾಕಂದರೆ ಅಳ್ಸೋಗಿರೋ ಅನ್ನ ಕೊಟ್ಟಿದ್ರಲ್ವ, ರಸಮ್ಮು ಸಾಂಬಾರು ಎಲ್ಲ ಅಳ್ಸೋಗಿತ್ತು. ಸೊ ಅವ್ರಿಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟು ಕೆಟ್ಟದಾಗಿರೋ ಊಟನ ಕೊಟ್ಟಿದ್ರು. ಮತ್ತು ಬಿಲ್ ಎಷ್ಟು ತೊಗೊಂಡಿದ್ರು ಗೊತ್ತಾ? 900 ರೂಪಾಯಿ ಹತ್ರ ಬಿಲ್ ಮಾಡಿದ್ದಾರೆ. ದಯವಿಟ್ಟು ಈ ಹೋಟ್ಲಿಗಂತೂ ಹೋಗಲೇಬೇಡಿ ಅಂತ ಹೇಳ್ತೀನಿ ನಾನು. ಸೊ ಇದು ಬೆಳಗ್ಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವೊಂದು 6 ಗಂಟೆಗೆ ಎದ್ದು, ಯಾಕಂದರೆ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ 2 ಗಂಟೆ ಆಗಿತ್ತು. ನಾವು ಹೊರ್ನಾಡಿಗೆ ರೀಚ್ ಆಗೋ ಅಷ್ಟರಲ್ಲಿ ಅಲ್ಲೇ ಮೇನ್ ಗೇಟ್ ಹತ್ರನೇ ರೂಮ್ಸ್ ಎಲ್ಲ ಸಿಗುತ್ತೆ, ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ಹೇಳಿದರು. ಬಟ್ ನಾವು ಅಷ್ಟೊತ್ತಲ್ಲಿ ಬಂದಾಗ ಯಾರೋ ಒಬ್ಬ ಹುಡುಗ, ಚಿಕ್ಕ ಹುಡುಗನೇ, PUC ಏನೋ ಓದ್ತಿದ್ದೀನಿ ಅಂತ ಹೇಳ್ದ ಆ ಹುಡುಗ. ಬಟ್ ಸಣ್ಣವನಂಗೆ ಕಾಣ್ತಾ ಇದ್ದ ಹುಡುಗ. ಅಷ್ಟೊತ್ತಲ್ಲಿ ನಿಮ್ಗೆ ರೂಮ್ ಬೇಕಾ, ಕೊಡಿಸ್ತೀವಿ ಬನ್ನಿ ಅಂತ ಹೇಳಿ ಕರ್ಕೊಂಬಂದು, ಸೊ ಅಲ್ಲೇ ನಿಯರೇಬಲ್ಲು ನೋಡಿ ಈ ಥರ ಇದೆ ರೂಮು. ಈ ಕಡೆ ವಾಶ್ರೂಮ್ ಇದೆ, ಬಚ್ಲು ಮನೆ ಮತ್ತು ಟಾಯ್ಲೆಟ್ ಸಪ್ರೇಟ್ ಇದೆ, ಮತ್ತು 2 ಬೆಡ್ ಇದೆ. ಸೊ ಅದು ಸ್ವಲ್ಪ 5 ಜನ ಇದ್ದೀವಲ್ವ, ಸೊ ಹಾಗಾಗಿ ಡಬಲ್ ಕಾಟ್ ಬೇಕಿತ್ತು. ಸರಿ ಹೋಯ್ತು ನಮಗೆ ರೂಮು. ಮತ್ತು ಪ್ರೈಸ್ ಬಂದ್ಬಿಟ್ಟು 500 ರೂಪೀಸ್. ಸೊ ಪರವಾಗಿಲ್ಲ, ವರ್ತಿದೆ ಅಂತ ಹೇಳಿ ಅನಿಸ್ತು. ಸೊ ಅಷ್ಟೊತ್ತಲ್ಲಿ ಬಂದು ಲೇಟು, ಮಿಡ್ನೈಟ್ 2 ಗಂಟೆ ರಾತ್ರಿಲಿ ಎಲ್ಲಿ ಅಂಥೇಳಿ ರೂಮ್ ನಾವು ವಿಚಾರಿಸೋದು ಅಂತೇಳಿ ಇತ್ತು. ಹೆಂಗೋ ಆ ಹುಡುಗ ಸಿಕ್ಕಿದ್ದಕ್ಕೆ ಅಲ್ಲೇ ಗೇಟಲ್ಲೇ ಟರ್ನಿಂಗಲ್ಲೇ ಪಾಪ ರಾತ್ರಿ ಎಲ್ಲ ಕೆಲಸ ಮಾಡ್ತಿತ್ತು ಆ ಹುಡುಗ ಆ್ಯಕ್ಟಿವ್ ಆಗಿ. ಸೊ ಆ ಹುಡುಗನಿಂದ ನಮಗೆ ಸ್ವಲ್ಪ ಬೇಗ ರೂಮ್ ಸಿಕ್ತು ಅಂತ ಹೇಳ್ಬೋದು. ನೆಕ್ಸ್ಟು ನಾವೆಲ್ಲ ಎದ್ದು ಬೆಳಗ್ಗೆನೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀವಿ. ನಮ್ಮ ಯೋಹಿತ್ ಇನ್ನೂ ಎದ್ದಿಲ್ಲ. ಮತ್ತು ಇಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ. ಈಗೇನು ನೋಡ್ತಿದ್ದೀರಾ ನೋಡಿ, ಫುಲ್ ಎಲ್ಲ ಮಂಜು ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ತುಂಬ ಖುಷಿ ಆಗ್ಬಿಡ್ತು ನಂಗೆ ಬೆಳಗ್ಗೆದ್ದು ಒಂದು ಸೀನನ್ನು ನೋಡಿ. ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಆ ಗಿಡದಲ್ಲಿ ಪುಟ್ಟು ಹೂಗಳು, ಗಿಡದ ತುಂಬ ಒಳ್ಳೆ ಎಷ್ಟು ಚೆನ್ನಾಗಿ ಹಸಿರು ಗಿಡದ ಮೇಲೆ ಮೊಸರು ಚೆಲ್ದಂಗೆ ಅಂತಂತಾರಲ್ಲ, ಸೊ ಹಂಗೆ ಕಾಣ್ತಿದೆ, ಅಷ್ಟು ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ಫುಲ್ ಎಲ್ಲ ಮಂಜು ಫುಲ್ ಎಲ್ಲ ಕವರ್ ಆಗಿದೆ. ಇಬ್ಬನಿ ಬೀಳ್ತಾಯಿತ್ತು. ರಾತ್ರಿ ನಾವು ಕಾರಲ್ಲಿ ಬರಬೇಕಾದ್ರೆ ತುಂಬ ಲೇಟ್ ಆಗಿತ್ತು, ಮತ್ತು ಭಯ ಕೂಡ ಆಗಿತ್ತು. ಯಾಕೆಂದರೆ ಆಲ್ರೆಡಿ 12-1 ಆಗಿದೆ. 1-2 ಕಡೆ ರೂಟ್ ಕೂಡ ಮಿಸ್ ಆಯಿತು. ಕೇಳೋದಕ್ಕೂ ಕೂಡ ಯಾರೂ ಇರಲ್ಲ. ಅಷ್ಟು ಒಂದು ರೀತಿ ಕಾಡಿನ ಮಧ್ಯದಲ್ಲಿ, ಮತ್ತು ಕರ್ವ್ಸ್ ಜಾಸ್ತಿ ಇದೆ ರೋಡಲ್ಲಿ. ಈ ಒಟ್ಟೆಲ್ಲ ತೊಳ್ಸೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಈ ಥರ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಗ್ಲಿಂಗ್ ಇತ್ತು ರಾತ್ರಿ ಬರಬೇಕಾದ್ರೆ. ಬಟ್ ಇಲ್ಲಿ ರೂಮಿಗೆ ಬಂದು ಒಂದು 4 ಅವರ್ಸ್ ಏನೋ ನಿದ್ದೆ ಮಾಡಿದ್ವಿ ಅಷ್ಟೇ. ಸೊ ಬೆಳಗ್ಗೆ ಎದ್ದಾಗ ಈ ವಾತಾವರಣ ಇದೆಲ್ಲ ನೋಡಿ ಏನು ಸ್ಟ್ರೈನ್ ಆಗಿತ್ತು ಅದೆಲ್ಲ ಕೂಡ ಕಡಿಮೆ ಆಗಿಬಿಡ್ತು, ಮಂಜನೆಲ್ಲ ನೋಡಿ. ಸೊ ನಮ್ಮ ಯೋಹಿತ್ ಇವಾಗ ಎದ್ದಿದ್ದಾನೆ. ಇವನಿಗೇನಿದ್ರು ಈಗ ಅಮ್ಮ ಸ್ನಾನ ಮಾಡಿಸ್ತಾರೆ, ನಾನು ರೆಡಿ ಮಾಡ್ತೀನಿ. ಅಮ್ಮ ಜೊತೆಲಿದ್ರೆ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಯಾವುದೇ ಕೆಲಸಕ್ಕೂ ಅಷ್ಟೇ. ಅಮ್ಮ ಮಾತ್ರ ಆ ಥರ ಇರೋದಕ್ಕೆ ಸಾಧ್ಯ ಅಂಥೇಳಿ ನನಗನ್ಸುತ್ತೆ. ನೋಡಿ, ಬೆಟ್ಟಗಳ ಮಧ್ಯದಲ್ಲಿ ಸೂರ್ಯೋದಯ, ಈ ಸನ್ರೈಸ್ ತುಂಬಾ ಖುಷಿ ಕೊಡ್ತಾಯಿತ್ತು ಮನಸ್ಸಿಗೆ. ಎಲ್ಲಾದರೂ ದೇವಸ್ಥಾನಗಳಿಗೆ ದರ್ಶನಕ್ಕೆ ಅಂಥೇಳಿ ಹೋದಾಗ ನಾವು ಯೂಶ್ವಲಿ ನಾನು ತಲೆ ಸ್ನಾನನೇ ಮಾಡ್ತೀನಿ. ಕೆಲವರು ಮೈ ಸ್ನಾನ ಮಾಡ್ತಾರೆ. ಬಟ್ ನನಗೇನು ಗೊತ್ತಿಲ್ಲ, ದೇವ್ರ ದರ್ಶನಕ್ಕೆ ಅಂತ ಹೋದಾಗ ತಲೆ ಸ್ನಾನ ಮಾಡಿದ್ರೇ ನನಗೆ ಖುಷಿಯಾಗೋದು. ಮತ್ತು ದೇವ್ರ ದರ್ಶನ ಆದಮೇಲೆ ನಾನು ತಿಂಡಿ ತಿನ್ನೋದು, ಇದು ನನ್ನ ಅಭ್ಯಾಸ. ಬಟ್ ನಮ್ಮ ತಂದೆಗೆ ರಾತ್ರಿ ನೋಡಿ ಊಟ ಸೆಟ್ಟಾಗಿರಲಿಲ್ಲ, ಅಮ್ಮಂಗೂ ಅಷ್ಟೇ, ಯಾರಿಗೂ ಅಷ್ಟೇ ಸೆಟ್ಟಾಗಿರಲಿಲ್ಲ. ಅವ್ರು ಬೆಳಗ್ಗೆನೇ ಕೆಳಗಡೆ ಪಾಪ ಬಂದು ಇಡ್ಲಿನ ತೊಗೊಂಡು
ಇಡ್ಲಿ ತಿಂದಿದ್ದಾರೆ. ಯಾಕಂದರೆ ಅವರು ಮೆಡಿಸಿನ್ಸ್ ಎಲ್ಲ ತೊಗೊತಾರಲ್ವ, ಹೊಟ್ಟೆ ಹಸ್ಕೊಂಡಿರೋಕ್ಕಾಗಲ್ಲ. ಬಟ್ ರಾತ್ರಿ ಬೇರೆ ಅವ್ರಿಗೆ ಸರಿ ಹೋಗಿರಲಿಲ್ಲ ಫುಡ್ಡು ತಿಂದಿದ್ದು. ಸೊ ಇವಾಗ ಎಲ್ಲರೂ ರೆಡಿಯಾಗಿ ಅಮ್ಮನವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ, ನಾವು ಇಲ್ಲಿ ಹೋಟೆಲ್ ಅನ್ನಪೂರ್ಣ ಅಂತಿದೆಯಲ್ಲ, ಸೊ ನಾವು ಅಲ್ಲೇ ಸ್ಟೇ ಮಾಡಿದ್ದು ಮೇಲ್ಗಡೆ ರೂಮಲ್ಲಿ. ಪರವಾಗಿಲ್ಲ, ನಾರ್ಮಲ್ ಚೆನ್ನಾಗಿದೆ, ಆರಾಮಾಗಿ ಸ್ಟೇ ಮಾಡ್ಬೋದು. ಸೊ ಕಂಫರ್ಟಾಗಿತ್ತು. ಸೊ ಇವಾಗ ನಾವು ಅಮ್ಮನವ್ರ ದರ್ಶನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಮಲೆನಾಡು ಅಂತಂದ್ರೇ ಹಾಗೆ ಅಲ್ವಾ, ಸಖತ್ತಾಗಿರುತ್ತೆ. ಮತ್ತು ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಸ್ಪೆಷಲ್ ವಿಷಯಗಳನ್ನು ಹೇಳ್ತೀನಿ. ಮತ್ತು ಬಿಂದು ಬಗ್ಗೆ ಕೇಳ್ತಿರ್ತೀರಾ, ಎಷ್ಟು ತಿಂಗಳು ಅಕ್ಕ ಏನು ಅಂಥೇಳಿ. ಆಮೇಲೆ ಕೆಲವರು ನನಗೆ ಕಾಲ್ ಮಾಡಿ ಪ್ರೆಗ್ನೆಂಟ್ ಅಂತ ಹಾಕಿದ್ದೀರಾ, ಏನು ಇತ್ತು ಅಂತೇಳಿ. ನೋಡಿ, ಈಗ ನಮ್ಮ ಮನೇಲಿ ಒಟ್ಟು ಲೆಕ್ಕ ಹಾಕಿದ್ರೆ 3 ಮಕ್ಕಳಿದ್ದಾರೆ. ನಮ್ಮ ಚಿರಾಯು, ನಮ್ಮ ಚಿನ್ಮಯ್, ಯೋಹಿತ್, ಒಟ್ಟು ನಮ್ಮ ಒಂದು ಫ್ಯಾಮಿಲಿ ಅಂತ ಕೌಂಟ್ ಮಾಡಿದಾಗ. ಬಟ್ ಇವಾಗ ಇನ್ನೊಂದು ಮಗು ಅಡಿಷನ್ ಆಗೋದು, ಅದು ಖುಷಿನೇ ಅಲ್ವಾ. ಇವಾಗ ಅವಳು ಪ್ರೆಗ್ನೆಂಟ್ ಇದ್ದರೂ ನನಗೆ ಎಷ್ಟು ಖುಷಿ. ಬಟ್ ಆದರೆ ಅವಳು ಬಂದಾಗ ನಾನು ವ್ಲಾಗ್ ಮಾಡಲ್ಲ. ಬಟ್ ನೀವೆಲ್ಲ ಕೇಳ್ತಾ ಇರ್ತೀರ ಇತ್ತೀಚೆಗೆ ಎಷ್ಟು ತಿಂಗಳು, ಹೇಗೆ, ಏನು ಅಂತೇಳಿ. ಅವಳು ಬಂದಾಗ ನಾನು ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ. ಸಲ ನೋಡೋಣ, ಹಾಲಿಡೇಸ್ ಇದೆಯಲ್ಲ ಆ ಟೈಮಲ್ಲಿ ಬರ್ತಾಳೆ. ಇವಾಗ ಸದ್ಯ ಮಗನ ಸ್ಕೂಲ್ ಇದೆ, ಅವನಿಗೂ ಕೂಡ ಎಕ್ಸಾಮ್ ಇದೆ. ಸೊ ಹಾಗಾಗಿ ಇವಾಗ ಬರಲ್ಲ ಅವಳು. ಹಾಸ್ಪಿಟಲ್ಗೆಲ್ಲ ಇಲ್ಲೇ ತೋರಿಸ್ತಾ ಇರೋದು. ನೋಡೋಣ, ದೇವ್ರ ದಯೆ ಅವಳಿಗೆ ಚೆನ್ನಾಗಿ ನಮ್ಮ ಮನೆಗೆ ಒಂದು ಮುದ್ದಾಗಿರೋ ಮಗು ಬರಲಿ. ಇನ್ನಷ್ಟು ಅವಳ ಬಗ್ಗೆ ಏನೇನು ಕೇಳ್ತೀರ ಹೇಳ್ತೀನಿ. ಸೊ ನೋಡೋಣ, ಬಿಂದು ಬಂದಾಗ ವ್ಲಾಗ್ ಹಾಕ್ತೀನಿ. ಇವಾಗ ನೋಡಿ, ಒಂದು 5 ಮಿನಿಟ್ಸ್ ಅಷ್ಟೇ ನಮ್ಮ ರೂಮಿಂದ ಇಲ್ಲಿಗೆ. ಸೊ ಇವಾಗ ಇಲ್ಲಿ ಬಂದು ಅಮ್ಮನವ್ರ ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಫಸ್ಟ್ ನೀನು ವ್ಲಾಗ್ ಮಾಡೋದಿದ್ಲಿ, ದರ್ಶನ ಮಾಡ್ಕೊಂಬರೋಣ, ಆಮೇಲೆ ನೀನು ಏನಿದ್ರು ಫೋಟೋ ತೊಗೊಳ್ಳೋದು, ವ್ಲಾಗ್ ಮಾಡೋದು ಮಾಡ್ಕೊ ಅಂತೇಳಿ. ಯಾಕೆಂದರೆ ನಾವು ಈಗ ವ್ಲಾಗಿಂಗ್ ಅಂತ ಶುರು ಮಾಡಿದ್ರೆ, ವಿಡಿಯೋ ಶೂಟ್ ಮಾಡೋದು ಅದ್ರ ಕಡೆನೇ ಜಾಸ್ತಿ ಫೋಕಸ್ ಇರುತ್ತೆ. ಮೊದಲು ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಕರೆದ್ರು. ನಮ್ಮ ಯೋಹಿತ್ ಅಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾನೆ ನೋಡಿ. ಸೊ ಇಲ್ಲಿ ಒಂದಿಷ್ಟು ಸ್ಟೆಪ್ಸ್ ಇದೆ. ಸೊ ನಮ್ಮ ಯೋಹಿತ್ ನೋಡ್ತಿದ್ದೀರಾ ನೀವು, ಅಪ್ಪನ ಜೊತೆನೆ. ಅವ್ನು ಯಾವಾಗಲೂ ಅಷ್ಟೇ, ಅವ್ನಿಗೆ ಅವ್ರ ತಾತ ಇರಬೇಕು. ಸೊ ತಾತನ ಮೊಮ್ಮಗ ಅವನು. ನೋಡಿ, ಇಲ್ಲಿ ನಾನು ಆ್ಯಕ್ಚುಲಿ ಫೋಟೋಸಲ್ಲೆಲ್ಲ ನೋಡಿದ್ದೆ, ಈ ಆರ್ಚನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂಥರ ಖುಷಿ ಅನಿಸ್ತಿತ್ತು. ಇದ್ರ ಆಪೋಸಿಟ್ ಈ ಕಡೆ ಟರ್ನ್ ಮಾಡಿದ್ರೆ ಈ ಕಡೆ ಅಮ್ಮನವ್ರ ದೇವಸ್ಥಾನ ಇದೆ. ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊತಾ ಇರ್ತಾರೆ. ಮೆಮೊರಿ ಅಲ್ವಾ, ಅದೆಲ್ಲ ಒಂದು ಫ್ಯಾಮಿಲಿ ಅಂತೇಳಿ ಹೇಳಿ ಒಟ್ಟಾಗಿ ಬಂದು ಫೋಟೋ ಎಲ್ಲ ತೊಗೊಳ್ಳೋದು. ಸೊ ಇವಾಗ ದರ್ಶನಕ್ಕೆ ಅಂಥೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡ್ ಏನಂತಂದರೆ, ಈಗ ದೇವರ ಪೂಜೆ ಮಾಡಿಸ್ತೀವಲ್ವ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಯೂಶ್ವಲಿ ಅರ್ಚನೆ ಆಗಿರ್ಬೋದು, ಕೆಲವೊಂದು ಸೇವೆದು ಟಿಕೆಟ್ಸು, ಸೊ ಈ ಥರ ತೊಗೋತಾ ಇರ್ತಾರೆ. ಅವ್ರಿಗೆ ಅದೇನೋ ಮನಸ್ಸಿಗೆ ತಾಯಿ ದರ್ಶನಕ್ಕೆ ಅಂತೇಳಿ ಬನ್ನಿ ಅಂತೇಳಿ ಮನಸ್ಸು ಸೆಳೆದು ಬಿಟ್ಟಿದ್ದಾರೆ ಅಮ್ಮನವರು. ಹಾಗಾಗಿ ಹೋಗೋಣ ಅಂತ ನಮ್ಮನ್ನು. ನನಗೆ ಅವತ್ತು ವಿಪರೀತ ತಲೆಭಾರ ಇತ್ತು. ನನಗೆ ಹೆಂಗಪ್ಪ ಏನಪ್ಪ ಹೋಗಿ ಬರೋದು. ಇನ್ನು ದೇವಸ್ಥಾನಕ್ಕೆ ಕರೆದಾಗ ಯಾವುದೇ ಕಾರಣಕ್ಕೂ ನನಗೆ ಕೆಲವೊಂದು ವಿಷಯಗಳು, ನನಗೆ ಒಬ್ಬರು ಮಹನೀಯರಿಂದ ಎಷ್ಟೋ ವಿಷಯಗಳು ತಿಳ್ಕೊತಾ ಇದ್ದೀನಿ. ಬರಲ್ಲ ಅಂಥೇಳಿ ಹೇಳ್ಬಾರ್ದು. ದೇವಸ್ಥಾನಕ್ಕೆ ಅಂತ ಹೋಗ್ಬೇಕಾದ್ರೆ ನಾ ಬರಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು. ಸೊ ನನ್ನ ತಲೆನೋವಿದ್ರು ಕೂಡ ನಾನು ಹೋಗೋಣ ಅಂದರೆ ಹೋಗೋಣ ಅಂತೇಳಿ ನಾನು ಇವ್ರ ಜೊತೆ ಹೊರಟಿದ್ದು. ಒಳಗಡೆ ಹೋಗಿ ಅಮ್ಮ ವರ್ನಾಡು ಅನ್ನಪೂರ್ಣೇಶ್ವರಿ ತಾಯಿನ ದರ್ಶನ ಮಾಡಿದ್ದಪ್ಪ, ಕಣ್ಣಿಗೆ ಕಟ್ಟದಂಗಿದೆ. ಬಂಗಾರದ ಮುಖ, ಆ ತಾಯಿಯನ್ನು ನೋಡೋದಕ್ಕೆ ಅಪ್ಪ 2 ಕಣ್ಣು ಸಾಲಲ್ಲ ಫ್ರೆಂಡ್ಸ್. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಅಮ್ಮನವರ ದರ್ಶನ ಆಯಿತು. ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು ಅಮ್ಮನ ದರ್ಶನ ಮಾಡಿ ಆಶೀರ್ವಾದನ ಪಡೆದು. ಅಲ್ಲ, ಮಕ್ಕಳಿಗೆ ಮೊದಲನೇ ಸರಿ ಅನ್ನ ತಿನ್ನಿಸೋದಕ್ಕಿಂತ ಮೊದಲು ವರ್ನಾಡಿಗೆ ಕರ್ಕೊಂಬಂದು ಅನ್ನಪ್ರಾಶನ ಅಂತೇಳಿ ಮಾಡಿಸ್ತಾರೆ. ತುಂಬಾ ಶ್ರೇಷ್ಠ ಅದು. ನಮ್ಮ ಸೌಭಾಗ್ಯ, ನಮಗೆ ಇವಾಗ ವರ್ನಾಡು ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದರ್ಶನ ಮಾಡೋವಂಥ ಒಂದು ಸಮಯ ಅನ್ನೋದು ಕೂಡ ಬಂತು. ಸೊ ಇವಾಗ ಪ್ರಸಾದ ಸ್ವೀಕರಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿದಿನವೂ ಸಾಮಾನ್ಯವಾಗಿ ನಾನು ಕೇಳ್ಪಟ್ಟಿದ್ದು ಅವಲಕ್ಕಿ ಇರುತ್ತಂತೆ ಬೆಳಗಿನ ತಿಂಡಿಗೆ. ಸೊ ಬಂದಿದ್ದೀವಿ. ಎಷ್ಟು ಲಕ್ಷಾಂತರ ಜನ ಊಟ ಮಾಡಿ ಹೋಗ್ತಾ ಇರ್ತಾರೆ. ಅಷ್ಟೇ ಕ್ಲೀನ್, ಹೈಜೀನ್, ತುಂಬಾ ಚೆನ್ನಾಗಿದೆ. ಸೊ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಊಟ ಮಾಡೋಣ ಅಂತೇಳಿ, ಬೆಳಗಿನ ತಿಂಡಿ ತಿನ್ನೋಣ ಅಂತೇಳಿ. ನನಗೆ ರಾತ್ರಿ ಕೂಡ ಊಟ ಸೆಟ್ ಆಗಿರಲಿಲ್ವಾ, ಸಿಕ್ಕಾಪಟ್ಟೆ ಒಂಥರ ಫುಡ್ ಪಾಯ್ಸನ್ ಥರ ಆಗಿತ್ತು. ಅಳ್ಸೋಗಿರೋ ಅನ್ನ ಎಲ್ಲ ತಿಂದ್ಬಿಟ್ಟು ಆ ಹೋಟ್ಲಲ್ಲಿ. ಸೊ ಫೈನಲಾಗಿ ನಾವಿಲ್ಲಿ ಊಟ ಮಾಡೋಣ. ನನಗೆ ಅಮ್ಮನವ್ರ ಪ್ರಸಾದ ಸಿಗ್ತಾ ಇರೋದು ಬೆಳಗ್ಗೆನೇ ತುಂಬಾ ಖುಷಿ ಆಯಿತು. ಸೊ ಅವಲಕ್ಕಿನ ಹಾಕಿದ್ರು. ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು
ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ 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 ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ಹೇಳೋದು ದೇವ್ರ ಪ್ರಸಾದ ಅಂತ ಹೇಳಿ ಅಮೃತದ ಥರ ಇತ್ತು. ಸೊ ನನಗೆ ಹೇಳೋಕ್ಕಾಗಲಿಲ್ಲ. ನಂಗೆ ಇವಾಗಲೂ ಕೂಡ ಅಷ್ಟೇ, ನನಗಲ್ಲಿ ತಿಂಡಿ ತಿಂದಿದ್ದು, ಅಮ್ಮನವರ ಒಂದು ಪ್ರಸಾದವನ್ನು ಸ್ವೀಕರಿಸಿದ್ದು ನೆನೆಸ್ಕೊಂಡ್ರೆ ನಂಗೆ ಅಷ್ಟು ಖುಷಿ ಕೊಡುತ್ತೆ ನನಗೆ ಮನಸ್ಸಿಗೆ. ಸೊ ಅಷ್ಟು ಚೆನ್ನಾಗಿ ಅಮೇಝಿಂಗ್ ಆಗಿತ್ತು. ಮತ್ತು ಅವಲಕ್ಕಿ ಜೊತೆಗೆ ಒಂದು ಗ್ಲಾಸ್ ಕಾಫಿ ಕೂಡ ಕೊಡ್ತಾರೆ. ಮಧ್ಯ ಮಧ್ಯ ಬಂದು ನೀರು ಬೇಕಂದರೆ ನೀರನ್ನು ಕೂಡ ಕೊಡ್ತಾ ಇರ್ತಾರೆ. ಸೊ ಅಮ್ಮನವರ ಪ್ರಸಾದವನ್ನು ಸ್ವೀಕರಿಸಿ ನಾವು ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಅಂತೇಳಿ ಬಂದ್ವಿ. ಇಲ್ಲಿ ಹೊರಗೆ ಬಂದು ನೆಕ್ಸ್ಟ್ ನಾವು ರೂಮಿಗೆ ಹೋಗಲಿಲ್ಲ. ಸೊ ಅದ್ರ ಬದಲಿಗೆ ನಾವು ಇಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಈ ಮಕ್ಕಳು ಅದು ಇದು ಬೇಕು ಅಂತೆಲ್ಲ ಹೇಳಿ ಅಂತಾಯಿದ್ರು. ಮತ್ತು ನನಗೆ ತಲೆನೋವು ಅಂತ ಹೇಳ್ತಾ ಇದ್ನಲ್ಲ, ಸೊ ಏನು ಇದಕ್ಕೆ ಏನು ರೆಮಿಡಿ ಅಂತೆಲ್ಲ ಮನಸಲ್ಲೇ ಅಂದ್ಕೊಳ್ತಾ ಇದ್ದೆ. ಯಾಕಂದರೆ ಟ್ರಾವೆಲ್ ಬೇರೆ ಮಾಡ್ತಾಯಿದ್ದೀನಿ, ರೆಮಿಡೀಸ್ ಕೂಡ ಟ್ರೈ ಮಾಡೋಕ್ಕಾಗಲ್ಲ ಅಂಥೇಳಿ. ಬಟ್ ಈ ಕಡೆ ಮಲೆನಾಡಿನ ಕಡೆ ಸಾಕಷ್ಟು ಒಂದಷ್ಟು ಆಯುರ್ವೇದದ ಮೆಡಿಸಿನ್ಸು ಅದೆಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಗಂದಿಗೆ ಅಂಗಡಿಗಳಲ್ಲಿ ಒಂದು ರೆಮಿಡಿ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ, ಅದು ಟ್ರೈ ಮಾಡಿ ಅಂಥೇಳಿ. ಅದನ್ನು ವಿಚಾರಿಸೋಣ ಅಂಥೇಳಿ ಬಂದಿಲ್ಲಿ ಕೇಳಿದೆ. ಆ ಟೈಮಲ್ಲಿ ನನ್ನ ಮಗ ಇಬ್ಬರು ಈ ಥರದ ಹಾವನ್ನು ತೆಗೆಸ್ಕೊಂಡಿದ್ರು. ನಾನು ಬೇಡ ಅಂಥೇಳಿ ರಿಟರ್ನ್ ಮಾಡಿಸ್ದೆ. ಯಾಕಂದರೆ ಯಾವ ಟೈಮ್ ಹೆಂಗಿರುತ್ತೋ ಅದನ್ನಿಟ್ಟು ಇವ್ರು ಎದುರಿಸೋದು ಯಾಕೆ ಅಂಥೇಳಿ ರಿಟರ್ನ್ ಮಾಡಿಸ್ಬಿಟ್ಟೆ ನಾನು ಅದನ್ನು. ನನಗೆ ಆ ಒಂದು ಕಂಪ್ನಿದು ಸಿಕ್ಕಲಿಲ್ಲ, ಇದು ಬೇರೆ ಕಂಪ್ನಿದು ಸಿಕ್ತು. ಆ ಒಂದು ಮನೆಮದ್ದನ್ನು ಅಂದರೆ ರೆಮಿಡಿಯನ್ನು ತೊಗೊಂಡು ಔಷಧಿನ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲೇ ಪೋಲಿಯೋ ಹಾಕ್ಸ್ತಾಯಿದ್ರು. ಸೊ ಮಾರ್ಚ್ ಇತ್ತಲ್ಲ, ಮಾರ್ಚ್ 3ನೇ ತಾರೀಕು ಪೋಲಿಯೋ ಹಾಕ್ತಾರೆ ಅಂಥೇಳಿ ನಾವು ನೋಡಿದರೆ ಊರಲ್ಲಿಲ್ಲ ಹೇಗೆ ಅಂತ ಅಂದ್ಕೊಂಡಿದ್ವಿ. ವರ್ನಾಡು ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನದ ಹತ್ರನೇ ನಮ್ಮ ಯೋಹಿತಂಗಿ ಸಲ ಪೋಲಿಯೋನ ಹಾಕ್ಸಿದ್ವಿ. ಪೋಲಿಯೋನ ಹಾಕಿಸಿ ನೆಕ್ಸ್ಟ್ ಅಲ್ಲಿಂದ ಹಾಗೆ ಇಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಅಂತೇಳಿ ಬಂದಮೇಲೆ ನೆಕ್ಸ್ಟ್ ಇಲ್ಲಿಂದ ಕಳಸೇಶ್ವರ ದೇವಸ್ಥಾನಕ್ಕೆ ಹೋಗಲೇಬೇಕಂತೆ. ಯಾಕೆ ಅಂದರೆ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಸೊ ಅದೊಂದು ಪ್ರತೀತಿ, ರೂಢಿ ಮಾಡ್ಕೊಂಬಂದಿರೋಂಥ ಒಂದು ಪದ್ಧತಿ. ಬಟ್ ಅದ್ರ ಹಿಂದಿನ ಹಿನ್ನೆಲೆ ಏನು ಕತೆ ಏನು ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ವರ್ನಾಡು ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದರ್ಶನ ಮಾಡಿದ್ಮೇಲೆ ನೆಕ್ಸ್ಟು ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳಿ ಹೇಳ್ತಾರಂತೆ. ಸೊ ಹಾಗಾಗಿ ಅಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಅಂತ ಹೇಳ್ತಾರೆ. ಸೊ ನಾವು ಹೋಗೋಣ ಅಂಥೇಳಿ ಹೊರಟ್ವಿ. ಬಟ್ ರಾತ್ರಿ ಬರ್ಬೇಕಾದ್ರೆ ನಮಗೇನು ರೂಟ್ ಅದು ಹೆಂಗೆ ಬಂದ್ವೋ ಅದು ಹೆಂಗೆ ತಲುಪಿದ್ವೋ ಆದಷ್ಟು ಡೇ ಟೈಮಲ್ಲಿ ಜರ್ನಿ ಮಾಡಿದ್ರೆ ಒಳ್ಳೆಯದು ಈ ಕಡೆ ಎಲ್ಲ ಬಂದಾಗ. ಸೊ ನಾವಿವಾಗ ರೀಚ್ ಆಗಿದ್ದೀವಿ. ನೋಡಿಲಿ, ದಕ್ಷಿಣ ಕಾಶಿ ಶ್ರೀ ಕಳಸೇಶ್ವರ ಸ್ವಾಮಿ ಸನ್ನಿಧಿ. ಸೊ ಇಲ್ಲಿ ಬಂದಿದ್ದೀವಿ ಸ್ವಾಮಿ ದೇವಸ್ಥಾನಕ್ಕೆ. ಸ್ವಲ್ಪ ಸ್ಟೆಪ್ಸನ್ನು ಹತ್ತಬೇಕು, ಮೆಟ್ಲನ್ನೆಲ್ಲ ಹತ್ತಬೇಕು. ಇಲ್ಲಿ ಒಬ್ಬರು ಗೈಡ್ ಇದ್ದಾರೆ. ಸೊ ಅವರು ದೇವಸ್ಥಾನದ ಒಂದಷ್ಟು ಇನ್ಫಾರ್ಮೇಷನ್ನ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದರು. ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತೇಳಿ ಅನಿಸ್ತು. ಸೊ ನಾನು ನಿಮ್ಮ ಜೊತೆಗೆ ಆಮೇಲೆ ಶೇರ್ ಮಾಡ್ತೀನಿ. ಬಟ್ ಇವಾಗ ಮೊದಲು ದೇವ್ರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಮೇಲೆ ರೈಟ್ ಸೈಡ್ ಹೋಗಬೇಕು. ಸೊ ಇಲ್ಲಿ ಬಲಗಡೆ ಒಳಗಡೆ ಹೋದರೆ ಸೊ ಅಲ್ಲಿ ದೇವಸ್ಥಾನ ಇರೋದು ಸ್ವಾಮಿದು, ಕಳಸೇಶ್ವರ ಸ್ವಾಮಿದು. ಸೊ ದೇವರು ನಗುಮುಖ, ಆ ದೇವ್ರ ದರ್ಶನ ಇವಾಗಲೂ ಕೂಡ ನನಗೆ ಕಣ್ಣಿಗೆ ಕಟ್ಟದಂಗಿದೆ. ಮತ್ತು ಒಳಗಡೆ ಎಲ್ಲ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲೇ ಆಗಲಿ ಅಥವಾ ಕಳಸೇಶ್ವರ ದೇವಸ್ಥಾನದಲ್ಲಾಗಲಿ ಸಾಕಷ್ಟು ದೇವಾಲಯಗಳಲ್ಲಿ ಒಳಗಡೆ ಕ್ಯಾಮ್ರಾನ ಅಲೋ ಮಾಡಲ್ಲ. ಆ್ಯಕ್ಚುಲಿ ಅದು ಒಳ್ಳೆಯದೇ ಅಂಥೇಳಿ ಅನಿಸುತ್ತೆ. ಯಾಕೆ ಅಂದರೆ ದೇವರ ಒಂದು ಶಕ್ತಿ, ಪವರ್ ಅನ್ನೋದು ಇರುತ್ತಲ್ವ. ಸೊ ನಾವೆಲ್ಲವನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋಕ್ಕೆ ಹೋಗೋದು ಅಷ್ಟು ಸರಿ ಬರಲ್ಲ. ಸೊ ಅದು ರಾಂಗ್ ಅಂತ ಅನಿಸುತ್ತೆ ನನಗೆ. ಸೊ ಒಳಗಡೆ ಹೋಗಿ ನಾವು ಸ್ವಾಮಿ ಕಳಸೇಶ್ವರ ಸ್ವಾಮಿಯ ಒಂದು ದರ್ಶನಕ್ಕೆ ಅಂಥೇಳಿ ಹೊರಟಿದ್ದೀವಿ. ಮೊದಲು ದೇವಸ್ಥಾನಕ್ಕೆ ಒಳಗೆ ಹೋಗೋದಕ್ಕಿಂತ ಮೊದಲು ಗರುಡ ಗಂಬವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೋಗಬೇಕು ಅಂತ ಹೇಳ್ತಾರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ. ಏನು ಅದರ ಹಿಂದಿನ ಅರ್ಥ, ಯಾಕೆ ಆ ಥರ ಹೇಳ್ತಾರೆ ಅಂದಾಗ ನಂಗೆ ಒಬ್ರು ಹೇಳಿದ್ದೇನೆಂದರೆ ಆ ದೇವರ ದೃಷ್ಟಿ ಅನ್ನೋದು ಗರುಡ ಗಂಬದ ಮೇಲೆ ಬೀಳ್ತಾ ಇರುತ್ತಂತೆ. ಆವಾಗ ನಾವು ಅದನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ದೇವರ ಒಂದು ದೃಷ್ಟಿ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂಥೇಳಿ
ಹೇಳ್ತಾರೆ. ಸೊ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ಮತ್ತು ಇಲ್ಲಿ ನೋಡಿ ನಾನು ಹೇಳ್ತಿದ್ನಲ್ಲ ಅದೇ ಕಂಪ್ನಿ ಬ್ರ್ಯಾಂಡಿಂದು ಸಿಕ್ಕಿದೆ. ಇದು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರನ ಸಿಗುತ್ತೆ. ಹಿಂಗೆ ವಿಚಾರಿಸಿ ಕೆಲವೊಂದು ವಸ್ತುಗಳನ್ನು ಆಯುರ್ವೇದದ ಮೆಡಿಸಿನ್ಸನ್ನೆಲ್ಲ ತೊಗೊತಾ ಇದ್ದೆ ನಾನು. ಆಮೇಲೆ ಯಾರು ನನಗೆ ಅವ್ರು ಈ ವ್ಲಾಗನ್ನು ನೋಡ್ತಾ ಇದ್ದರೆ ಇನ್ ಕೇಸ್ ಈ ರೆಮಿಡಿ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ತುಂಬಾ ಯೂಸ್ ಆಯಿತು ನನಗೆ ಈ ಒಂದು ರೆಮಿಡಿ. ಯೂಸ್ ಆಗುತ್ತೆ ಕೂಡ ಮುಂದೆ ಕೂಡ. ಆನೆಗಣಪತಿ ಬ್ರಹ್ಮದೇವನಿಂದ ವರ ಪಡೆದಿರೋದು ತಾಳೆಮರ ಅಂತಿದೆ. ಅದರಲ್ಲಿ ದಾನ ಅಂತ ರಾಕ್ಷಸ ಅವ್ರನ್ನ ಸಂಹಾರ ಮಾಡೋಕ್ಕೋಸ್ಕರ ಆನೆ ಅವತಾರ ತಾಳಿ ಈಶ್ವರ ಪಾರ್ವತಿ ಅರ್ಧನಾದೇಶ್ವರನಾಗಿರೋದು. ಗಣಪತಿ ರೂಪ ಈಶ್ವರ ಪಾರ್ವತಿ. ತಾರಕಾಸುರನ ಸಂಹಾರ ಮಾಡಿದ್ದು ಸುಬ್ರಹ್ಮಣ್ಯ. ಭಕ್ತರ ಕೋರಿಕೆ ನೀಡಿಸೋಕ್ಕೋಸ್ಕರ ಈಶ್ವರ ಪಾರ್ವತಿ ಅವತಾರ ಎತ್ತಿರೋದು. ನಾವೇನಾದರೂ ಹೊರಕೆ ಇತ್ತು ಆಗುತ್ತೆ. ತುಂಬ ಜನಕ್ಕಾಗಿದೆ. ಪವರ್ಫುಲ್ ಗಣಪತಿ. ಇದನ್ನು ದರ್ಶನ ಮಾಡಿ ಒಳಗಡೆ ಹೋದಲ್ಲಿ ಪುಣ್ಯ ಅಂತ ತೋರಿಸ್ಕೊಟ್ಟಿದೆ. ಒಳಗಡೆ ಈಶ್ವರ ಉದ್ಭವ ಆಗಿರೋದು. ಕಾಶಿಗಿಂತ ಒಂದು ಗುರುಗುಂಜಿ ಪುಣ್ಯ ಜಾಸ್ತಿ. 3ನೇ ಭಾಗದಲ್ಲಿ ವಿಗ್ರಹದಲ್ಲಿ ಗುರುಗುಂಜಿ ತುಕ್ಕ ಪುಣ್ಯ ಜಾಸ್ತಿ ಅಂತ ತೋರಿಸಿದ್ದಾರೆ. ದಕ್ಷಿಣ ಕಾಶಿ ಅರ್ಧ ಉತ್ತರ ಮುಖವಾಗಿದೆ, ಅರ್ಧ ದಕ್ಷಿಣ ಮುಖವಾಗಿದೆ. ದಕ್ಷಿಣ ಮುಖವಾದ್ರಿಂದ ದಕ್ಷಿಣ ಕಾಶಿ ಅಂತ, ಉತ್ತರ ಕಾಶಿ ಅಂತ ಬೇರೆ. ಪೂರ್ವನೇ ಬಾಗಿಲು. ಮದುವೆಗೆಲ್ಲ ಕಲಶ ಇಡ್ತೀವಲ್ಲ, ಚೊಂಬು ತೆಂಗಿನಕಾಯಿ ಮಾವಿನ ಆ ಥರ ಕಲಶ ತಂದಾಗ ಸುಮಿಷಿನ ವಶಿಟ್ಟರು ತೀರ್ಥ ಇಟ್ಕೊಂಡು ಕಾಶಿಗೆ ಹೋಗ್ತಾರೆ. ಭೂಮಿ ಅಲ್ಲೋಲ ಕಲೋಲ ಆಗಿದ್ದರಿಂದ ಕಳಸ ಅಂತ ಊರ ಹೆಸರು, ದೇವರ ಹೆಸರು ಕಲಶೇಶ್ವರ ಅಂತ ಕುಂಭದಲ್ಲಿ ಬಂದಿದೆ. ಚೊಂಬು ತೆಂಗಿನಕಾಯಿ ಉದ್ಭವಲಿಂಗ 10:30 12:20 ನೋಡ್ಬೋದು. ನಾಗರ ಬಿಟ್ಟು ಬೆಳ್ಳಿ ಪಟ್ಟಿ ಇಟ್ಟು ಅಭಿಷೇಕ ಮಾಡ್ತಾ ಇರ್ತಾರೆ. 12:20 ಆದಮೇಲೆ ಕ್ಲೋಸ್ ಮಾಡಿ ಅಲಂಕಾರ ಮಾಡಿ 12:30 ಮಹಾಮಂಗಳಾರತಿ ಮಾಡ್ತಾರೆ ಡೈಲಿ. ರಾತ್ರಿ 7ರಿಂದ 7:45 ತನಕ ನೋಡ್ಬೋದು. ಇವಾಗ 10:00 ನಾವು ನೋಡಿದ್ವಲ್ಲ, ಮುಕ್ಕೋಡ ತೆಗೆದಿತ್ತಲ್ಲ, ಅದು ಮುಕ್ಕೋಡ ತೆಗೆದು 12:20 ಆದಮೇಲೆ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿ ಅಲಂಕಾರ ಮಾಡಿ 12:30 ಮಹಾಮಂಗಳಾರತಿ ಮಾಡ್ತಾರೆ ಡೈಲಿ. ರಾತ್ರಿ 7ರಿಂದ 7:45 ತನಕ ನೋಡ್ಬೋದು. ಬಾಕಿ ಟೈಮಲ್ಲಿ ಮುಕ್ಕಣ್ಣನ ನೋಡೋದು 3 ಕಣ್ಣಿಂದ. ಮಧ್ಯಾಹ್ನ ಹೊತ್ತು ಅನ್ನದಾನ ಇದೆ. 5 ಪಂಚತೀರ್ಥಗಳಿದೆ. ಕೋಟಿ ತೀರ್ಥ, ನಾಗತೀರ್ಥ, ಅಷ್ಟಾತೀರ್ಥ, ಅಂಬಾತೀರ್ಥ, ರುದ್ರತೀರ್ಥ. ನಾಗತೀರ್ಥ ಬೆಟ್ಟ ಇದೆಯಲ್ಲ ಅಲ್ಲಿ, ಕೋಟಿ ತೀರ್ಥ, ರುದ್ರತೀರ್ಥ ಇದರಲ್ಲೇ ಡಿವೈಡ್ ಆಗಿದೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ವೆಹಿಕಲ್ ಹೋಗುತ್ತೆ. ಈಜಕ್ಕೆಲ್ಲ ಹೋಗಬಾರ್ದು. ವಶಿಷ್ಠಾತೀರ್ಥ ದೇವಸ್ಥಾನ ಹಿಂದ್ಗಡೆ ಬರುತ್ತೆ. ಅದರಲ್ಲೇ ಹೋದರೆ ತುಳಸಿ ಶಿವಲಿಂಗ, ನದಿ, ಬಸವ ಗುಹೆ ಇದೆ ದೂರದಲ್ಲಿ. ಅಗಸ್ತ್ಯ ಮುನಿನು ವಶಿಷ್ಠರು ತಪಸ್ಸು ಮಾಡಿ ಸ್ಥಳ. ಅದ್ರ ತೀರ್ಥನ ಪ್ರೋಕ್ಷಣೆ ಮಾಡೋದು ದೋಷ ಪರಿಹಾರ ಅಂತ. ಈಜಕ್ಕೆಲ್ಲ ಹೋಗಬಾರ್ದು ಎಲ್ಲೂ. ಹೊರನಾಡಿಗೆ ಹೋಗೋ ದಾರಿಯಲ್ಲಿ ಅಂಬಾತೀರ್ಥ ಅಂತಿದೆ. 3 ಕಿಲೋಮೀಟ್ರ್ ಒಳಗೋದು. ಭೀಮನ ಬಂಡೆ ಉಂಜಕೋಣ ಅಂತ. ಭೀಮನಿಗೆ ಊಟದಲ್ಲಿ ಕಲ್ ಸಿಕ್ಕಿರೋದು. ಅದನ್ನು ತೊಗೊಂಡೋಗಿ ಅಲ್ಲಿ ಎಸ್ತಿರೋದು. 5 ಟನ್ ಇದೆ ಬೆಳೀತಾ ಬೆಳೀತಾ ಮಧ್ಯೆ ಚರ್ರು ಬಂಡೆಯಿಂದ. ಉಪ್ಪಿನಕಾಯಿ ಕೊಳ ಅಂತ ಕೊಳ ಇದೆ. ಅದರ ಒಂದೊಂದು ಕಲ್ಲು ಅದನ್ನು ತೊಗೊಂಡು ಉಪ್ಪಿನಕಾಯಿ ಹಾಕಿಟ್ಟು ವರ್ಷಗಟ್ಟಲೆ ಉಪ್ಪಿನಕಾಯಿ ಹಾಳಾಗಲ್ಲ ಅಂತ ಹಿಂದಿಂದೊಂದು ನೇಮ. 5 ತೀರ್ಥದಲ್ಲಿ 1 ತೀರ್ಥ ಸ್ನಾನ ಮಾಡಿ ಶಿವರಾತ್ರಿ ದಿನ ಗಣಪತಿ ದೇವರು ಈಶ್ವರನ ದರ್ಶನ ಮಾಡಿದ್ರೆ ಪುಣ್ಯ ಜಾಸ್ತಿ ಅಂತ. ಕಾಶಿಯಲ್ಲಿ 12 ವರ್ಷಕ್ಕೊಂದ್ಸರಿ ಗಿರಿಜಾ ಕಲ್ಯಾಣ, ಈಶ್ವರನಿಗೆ ಮದುವೆ. ಇಲ್ಲಿ ನಿತ್ಯ ಕಲ್ಯಾಣ ಅಂತೇಳಿ ನವಂಬರ್ಲಿ ತುಳಸಿ ಹಬ್ಬ ಆಗುತ್ತೆ. ದೀಪಾವಳಿ ಅಮಾವಾಸ್ಯೆ ದಿನ ಎಂಗೇಜ್ಮೆಂಟ್ ಮಾಡ್ತಾರೆ. 12ನೇ ದಿನಕ್ಕೆ ಕಲ್ಯಾಣೋತ್ಸವ ಆಗುತ್ತೆ. ಅಲ್ಲೊಂದು ಗೋಪುರ ಇದೆ. ಅಲ್ಲೇ ಪಾರ್ವತಿ ದೇವಸ್ಥಾನ ಇದೆ. ಅಲ್ಲಿಂದ ಪರ್ವತರಾಜನ ಮಕ್ಕಳು ಗಿರಿಜೆನ ಕರ್ಕೊಂಡ್ಬಂದು ಕಲ್ಯಾಣ ಮಾಡ್ತಾರೆ. ತಾಳಿ ಕಟ್ಟಲ್ಲ, ಹಾರ ಹಾಕೋದು, ಅಷ್ಟೆಣ್ಣೆ ಮಾಡೋದು ಮಾಡ್ತಾರೆ. ನಿತ್ಯ ಕಲ್ಯಾಣಕ್ಕೋಸ್ಕರ ಈಶ್ವರ ಉದ್ಭವ ಆಗಿದೆ. ಮದುವೆಗೆಲ್ಲ ಕಲಶ ಇಡ್ತೀವಲ್ಲ, ಚೊಂಬು ತೆಂಗಿನಕಾಯಿ ಮಾವಿನ ಆ ಥರ ಕಲಶ ತಂದಾಗ ಸ್ಮೃಶಿನು ವಶಿಷ್ಠರು ತೀರ್ಥ ಇಟ್ಕೊಂಡು ಕಾಶಿಗೆ ಹೊರಟ್ರು. ಭೂಮಿ ಅಲ್ಲೋಲ ಕಲೋಲ ಆಗಿದ್ದರಿಂದ ಕಳಸ ಅಂತ ಊರ ಹೆಸರು, ದೇವರ ಹೆಸರು ಕಲಶೇಶ್ವರ ಅಂತ ಕುಂಭದಲ್ಲಿ ಬಂದಿದೆ. 3400 ವರ್ಷದ ದೇವಸ್ಥಾನ ಇದೆ ದಕ್ಷಿಣ ಕಾಶಿ. ಇದು ತೀರ್ಥ ಸ್ನಾನ ಮಾಡಬೇಕು ಅಂದ್ರೆ ನಿಮಗೆ ಒಂದು ತೀರ್ಥ ಸ್ನಾನ ಒಂದಾದರೂ ಸಾಕು. ಅಂದರೆ ಈಜಕ್ಕೆಲ್ಲ ಹೋಗ್ಬಾರ್ದು, ಮಧ್ಯೆ ಹೋಗ್ಬೇಡಿ. ಈಜಲ್ಲ, ಹಿಂಗೆ ಹೋಗ್ಬಿಟ್ಟು ಇಲ್ಲೊಂದು ಹಿಂಗೆ ನೋಡಿ, ಇಲ್ಲಿ 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 ಇದರಲ್ಲೇ ಹೋಗ್ಬಿಟ್ಟು ನಿಮ್ಮದು ಚಪ್ಪಲ್ ಇದೆಯಲ್ಲ, ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಹಿಂದೆ ಹೋಗಿ ನೋಡಿ. ಇಲ್ಲಿ 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 ಅಂಗಣ ಇದೆಯಲ್ಲ, ಅಂಗಣ ಹತ್ರ ಮೇಲೆ ಮಾಡಿದೀವಲ್ಲ ಕಾರು, ಅಲ್ಲಿ ಮೇಲೆ ಹತ್ತಿದ್ರು ಆಗುತ್ತೆ. ಅಲ್ಲಿ ಹತ್ತಕ್ಕಿಂತ ಇಲ್ಲೇ ಹೋಗ್ಬೋದು. ನಿಮಗೆ ಸುಲಭ ಆಗುತ್ತೆ ನೋಡಿ. ಹೆಂಗ್ ಗೊತ್ತಾ, ಇಲ್ಲಿ ಈಗ ಹೋದ್ರಲ್ಲ, ಇಲ್ಲೇ ಹೋದ್ರು ಇಲ್ಲಿ ತಿಟ್ಟೆ ಕಾಣುತ್ತಲ್ಲ, ಚಿತ್ರ ಬರ್ದಾರಲ್ಲ ಕೆಳಗಡೆ, ಇಲ್ಲಿ ಇಲ್ಲಿ ಒಳಗಡೆಯಿಂದ ಇಲ್ಲಿ ಅಲ್ಲೇ ಚಿತ್ರ ಬರ್ದಿದಾರಲ್ಲ, ಅದ್ರ ಹತ್ರ ಮೇಲೆ ಹೋಗಿ, ಮೇಲೆ ಹೋದ್ರೆ ಬೇಗ ಹೋಗುತ್ತೆ ನಿಮ್ಗೆ. ಇಲ್ಲಿ ಹತ್ತೋದು ಉಳಿಯುತ್ತೆ. ಇಲ್ಲಾದ್ರೆ ನಿಮ್ ಚಪ್ಪಲಿ ಬೇಡ ಅಂತ ಆದ್ರೆ ಚಪ್ಪಲಿ ಇಲ್ಲೇ ಇಟ್ಟು ಇಲ್ಲಿಂದ ಮತ್ತೆ ಬರೋದು ಅಂತ ಆದ್ರೆ ಇಲ್ಲೇ ಮೇಲೆ ಹೋದ್ರೆ ಆಗ್ತದೆ. ಅಲ್ಲಿ ಹೋಗಿ ನೋಡಿ, ಇಲ್ಲಿ ಹಿಂಗೆ ಬಾಗಿಲು ಉಂಟು, ಬಾಗಿಲಲ್ಲಿ ಸೀದಾ ಹೋಗಿ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ದುರ್ಗ ದೇವಸ್ಥಾನ. ದುರ್ಗ ಅಲ್ಲ, ಮುಂದೆ ರೋಡೆ ಉದ್ದ. ಅಲ್ಲಿ ತೀರ್ಥ ಸ್ನಾನ ಅಲ್ಲ, ತೀರ್ಥ ಸ್ನಾನ ಅಲ್ಲ, ಉದ್ದ ಹೋದ್ರೆ ರೋಡಲ್ಲಿ ಲಾಸ್ಟ್ ಒಂದು ದೇವ್ರದ್ದು ಗಣಪತಿದು ಗುಡಿ ಇದೆ, ಒಂದು ಗುಡಿ. ಆ ಗುಡಿ ಹತ್ರನೇ ವೆಹಿಕಲ್ ಅಲ್ಲ, ನೀವು ಇದನ್ನು ನಡ್ಕೊಂಡು ಹೋಗಿ ಅದರಲ್ಲೇ ಹೋಗಿ ಕೆಳಗಿನ ಸ್ವಲ್ಪ ಹೇಳಿದ್ರೆ ಅಲ್ಲಿ ಹೋಗಿ ನದಿ ನದಿ. ನಾ ಹೇಳಿದ್ನಲ್ಲ ಈಗ ವಶಿಷ್ಠ ತೀರ್ಥ ಅಂತ, ಅದು ಪ್ರೋಕ್ಷಣೆ. ಎಷ್ಟು ದೂರ ಇದೆ? 1 ಕಿಲೋಮೀಟರ್. ಕಾರಲ್ಲಿ ಹೋಗ್ಬೋದು. ನಿಮ್ಗೆ ಸುಲಭ. ಹಿಂಗೆ ಹೋಗ್ಬಿಟ್ಟು ಇಲ್ಲೊಂದು ಅರಳಿ ಕಟ್ಟೆ ಇದೆ, ದೇವಸ್ಥಾನ ಹಿಂದ್ಗಡೆ ಬಂತು ನೋಡಿ, ಇದು ದೇವಸ್ಥಾನ ಸಿಗುತ್ತೆ. ಅದರಲ್ಲೇ ಹೋಗಿ ಅದೇ ಲಾಸ್ಟ್ ಮನೆಗಳೆಲ್ಲ ಸಿಗುತ್ತೆ. ಸ್ವಲ್ಪ ಕೆಳಗೋದ್ಮೇಲೆ ಆಮೇಲೆ ಅದೇ ಒಂದು ಗುಡಿ ತರ ಸಿಗುತ್ತೆ. ಅಲ್ಲಿ ವೆಹಿಕಲ್ ನಿಲ್ಲಿಸಿ ಅಲ್ಲಿಂದ ಒಂಚೂರು ಕೆಳಗಡೆ ಬೇಗ ಆಗುತ್ತೆ. ಬೇಗ ಆಗಿ ಬೇಗ ಹತ್ಕೊಂಡ್ ಬರ್ಬೋದಲ್ಲ, ಒಳ್ಳೇದು ಅಂತ. ಈಗ ನಿಮ್ ಶಿವರಾತ್ರಿಗೆ ಬರೋಕ್ಕಾಗಲ್ಲ, ಅದಕ್ಕಾದ್ರೂ ಇದಕ್ಕಾದ್ರೂ ಅಲ್ವಾ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಫ್ರೆಂಡ್ಸ್, ಇವರು ಹೇಳಿದ ಮೇಲೆ ನಾವು ಹೋಗೋಣ, ತೀರ್ಥ ಪ್ರೋಕ್ಷಣೆ ಮಾಡ್ಕೊಂಬರೋಣ ಅಂಥೇಳಿ ಹೊರಟ್ವಿ. ಇಲ್ಲಿಂದ ಒಂದು ದೇವಸ್ಥಾನದ ಹಿಂಬದಿಯಿಂದ ಬಂದರೆ ರೋಡ್ ಸ್ವಲ್ಪ ಈ ಥರ ಚಿಕ್ಕದಾಗಿದೆ, ಬಟ್ ಹೋಗ್ಬೋದು ಕಾರಲ್ಲಿ. ಇಲ್ಲಿ ನೋಡಿ ಸಿಕ್ಕಿದೆ ನಮಗೆ, ನದಿ ಹರಿತಾ ಇದೆ.
ತುಂಬಾ ಒಂದು ಪವಿತ್ರವಾದ ಒಂದು ತೀರ್ಥ. ಬಟ್ ಇಲ್ಲಿ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕಿತ್ತು. ನಮ್ಮ ತಂದೆ ನಾನು ಬರಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ, ನಂಗೆ ಸ್ವಲ್ಪ ಅದು ತೀರ್ಥ ಅಂತ ಕೊಟ್ಬಿಡಿ, ನಾವು ಪ್ರೋಕ್ಷಣೆ ಮಾಡ್ಕೊತೀವಿ ಅಂತ ಹೇಳಿದ್ರು. ಹಂಗಾಗಿ ನಾನು ಕೆಳಗಡೆ ಹೋಗಿ ಅಲ್ಲಿ ಒಂದು ರೀಲನ್ನು ಕೂಡ ಮಾಡಿಕೊಂಡೆ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಮತ್ತು ನಾನು ರೀಲ್ ಮಾಡ್ತೀನಿ ಅಂತಂದರೆ ತುಂಬ ಟೇಕ್ಸ್ ತೊಗೊಳ್ಳೋದು ಮತ್ತೆ ಶೂಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ. ಇನ್ಸ್ಟೆಂಟಾಗಿ ಪಟ್ ಅಂತ ಮಾಡಿ ಹಾಕ್ಬಿಡ್ತೀನಿ. ಮತ್ತು ನಮ್ಮ ಯಜಮಾನ್ರಿಗೂ ಕೂಡ ಅಷ್ಟೇ, ಅವ್ರಿಗೆ ಅಷ್ಟೊಂದು ಪದೇ ಟೇಕ್ಸ್ ತೊಗೊಂಡು ಮಾಡೋದು ಅವೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅವ್ರು ಬಂದಿದ್ದೇ ಹೆಚ್ಚು ನನ್ನ ಜೊತೆ ರೀಲ್ ಮಾಡೋದಕ್ಕೆ, ಅಪರೂಪನ ಕರಿತೀನಿ, ಅವ್ರು ಬರಲ್ಲ ಅವರು. ಸೊ ಇವಾಗ ತೀರ್ಥನ ತೊಗೊಂಡು ಅವ್ರ ಕೈಲಿ ಕೊಟ್ವಿ, ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರು. ಇವರು ಅಪ್ಪ ಮಕ್ಕಳು ಆಲ್ರೆಡಿ ಅಲ್ಲಿ ಹೋಗ್ತಾ ಇದ್ದಾರೆ. ನಾನು ಬರಲ್ಲ ಅಂಥೇಳಿ ಅಂತ ಇದ್ದೆ. ನಂಗೆ ಸ್ವಲ್ಪ ನೀರಂದರೆ ನನಗೆ ಸ್ವಲ್ಪ ಭಯ ಫ್ರೆಂಡ್ಸ್. ಅವ್ರು ಬೇರೆ ಏನು ಹೇಳಿದರು ಅಂದರೆ ಸುಳಿ ಇದೆ, ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಇದು ಕಬ್ಬಿಣದಲ್ವಾ, ಗಟ್ಟಿ ಇದ್ದೇ ಇರುತ್ತೆ ಅಂತ ಹೇಳಿ ಸೊ ಹೋಗೋಣ ಅಂತ ಹೊರಟೆ. ಬಟ್ ಯಾಕೋ ಸ್ವಲ್ಪ ಶೇಕ್ ಆಗೋ ಥರ ನನಗೆ ಫೀಲ್ ಆಯಿತು. ಯಾಕಂದರೆ ವೆಯ್ಟ್ ಇದ್ದೀವಿ, ನಾನು ವೆಯ್ಟ್ ಇದ್ದೀನಿ, ನಮ್ಮ ಯಜಮಾನ್ರೂ ವೆಯ್ಟ್ ಇದ್ದಾರೆ. ಅವ್ರು ಏನಂದರೆ ಅವ್ರದ್ದು ಡಯಟ್ ಎಲ್ಲ ಮಾಡ್ಕೊಂಡು ಅವರು ಇತ್ತೀಚೆಗೆ ಸಖತ್ತಾಗಿ ಅವ್ರದ್ದು ವೆಯ್ಟ್ ಲಾಸ್ ಆಗ್ತಾ ಬರ್ತಾ ಇದೆ ಅವ್ರದ್ದು. ನಾನು ಡಯಟ್ ಗೇಟ್ ಎಲ್ಲ ಮಾಡಲ್ಲ. ಸೊ ನನಗೆ ಒಂದು ಹೆಲ್ತಿಯಾದ ಫುಡ್ ಅಂತಂದರೆ ನಂಗೆ ಹೊಟ್ಟೆ ತುಂಬ ಊಟ ಮಾಡೋದು ನಂಗೆ ತುಂಬಾ ಇಷ್ಟ. ಬಟ್ ಅಂದರೆ ಇದು ಅಷ್ಟೊಂದು ಏನು ಶೇಕ್ ಆಗಲ್ಲ, ತುಂಬ ಗಟ್ಟಿ ಇದೆ ಅಂತೇಳಿ ನನಗೂ ಕೂಡ ಅನಿಸ್ತಾಯಿತ್ತು. ಯಾಕಂದರೆ ಕಬ್ಬಿಣದ್ದು, ಬಟ್ ಅಲ್ಲಲ್ಲಿ ಸ್ಕ್ರೂ ಎಲ್ಲ ಹಾಕಿ ಫಿಟ್ ಮಾಡಿದ್ದಾರೆ. ಇವರು ಆ ಕಡೆ ದಡಕ್ಕೆ ಹೋಗಿ ಅಲ್ಲಿ ಯಾರೋ ಸಿಕ್ಕಿದ್ರು ನಮ್ಮ ಯಜಮಾನ್ರಿಗೆ, ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರು ಅವರು. ನಾ ಒಂದಷ್ಟು ದೂರ ಮುಂದಕ್ಕೆ ಹೋದೆ. ನಂಗೆ ಯಾಕೋ ಸ್ವಲ್ಪ ಆ ಚೇಕ್ ಆಗೋದು ನೋಡ್ಬಿಟ್ಟು ಭಯ ಆಯಿತು. ಇಷ್ಟು ದೊಡ್ಡ ನದಿ ಹರಿತಾ ಇದೆ, ಮತ್ತು ಆ ಬ್ರಿಡ್ಜಲ್ಲಿ ನಾನು ಯಾವತ್ತೂ ಕೂಡ ಹೋಗಿಲ್ಲ, ಈ ಥರ ಹೋಗಿಲ್ಲ. ಮತ್ತು ಇದನ್ನು ನೋಡಿದ್ದು ನಾ ಫಸ್ಟ್ ಟೈಮು. ನಮ್ಮ ಯಜಮಾನು ಫುಲ್ ಖುಷಿ ಆಗ್ಬಿಡ್ತು ಇದನ್ನು ನೋಡಿದ ತಕ್ಷಣ. ಅವರು ಬಾ ಆ ಕಡೆಗೆ ಬಾ ಅಂತ ಕರಿತಾಯಿದ್ರು. ಸೊ ನಾನು ಇಲ್ಲೇ ನಿಂತ್ಕೊಂಡು ಒಂಚೂರು ಕ್ಲಿಪ್ಪಿಂಗು ರೀಲು ಅದು ಇದು ಮಾಡ್ಕೊತಾ ಇದ್ದೆ. ನೋಡ್ದಾ ಬಂದಿಲ್ವಾ? ನಾವು ಬಂದಿರೋ ಹಾಂ ರೀ ಅಲ್ಲಾಡ್ತದ್ರಿ ಇದು. ಅಯ್ಯೋ ಇರಪ್ಪ, ಅಯ್ಯೋಯ್ಯಪ್ಪ, ಅಯ್ಯೋ ತೆಗಿತೀನಿ, ಅಲ್ಲೇ ನಿಂತ್ಕೊಂಡು ನೀನು, ನಾನು ಆ ಕಡೆಗೆ ಹೋಗ್ಬಿಟ್ಟು ತೆಗಿತೀನಿ. ಅಯ್ಯಯ್ಯೋ ನೀನು ಬರ್ಬೇಡಪ್ಪ, ನಡಿಯೇ, ಏನಾಗಲ್ಲ. ಅಯ್ಯೋ ಅಲ್ಲಾಡ್ತದಪ್ಪ, ನಡಿಯೇ, ಇಲ್ಲಿ ನಿಂತ್ಕೊಳ್ರಪ್ಪ. ಬಾರೆ ಸುಮ್ಮನೆ ಹೊಡೆದಾಕ್ಬಿಡ್ತೀನಿ ಅಷ್ಟೇ. ನೀರು ನನ್ನ ಏನಾಗಲ್ಲ, ಬಾರೆ, ಏನು ಅಲ್ಲಾಡ್ತಾ ಇಲ್ಲ. ಅವ್ನು ಯೋಯ್ತಂಗಿರೋ ಧೈರ್ಯ ಇಲ್ವಲ್ಲೇ. ನೋಡು ಯೋಯ್ತಾ, ಓಡೋಗು, ಓಡ್ಬಾರ, ಯೋಯ್ತಾ ಓಡ್ಬೇಡ. ನೋಡು ಅವನಿಗಿರೋ ಧೈರ್ಯ ಇಲ್ಲ ನಿಂಗೆ. ಅವ್ರು ಅದು ಸುಳಿ ಬೇರೆ ಇದೆ ಅಂತ ಹೇಳ್ಬಿಟ್ರಲ್ಲ, ನನಗೆ ಅದರ್ಧ ಭಯ. ನಡಿ ನಡಿಯೋ. ಮನೆ ಬಿಟ್ಬಿಟ್ಟು ಹೋಯ್ತವ್ರಲ್ಲಪ್ಪ. ಕರ್ಕೊಂಬಂದ್ಬಿಟ್ಟು ಕಳಸದಿಂದ ನೆಕ್ಸ್ಟ್ ನಾವು ಹೊರನಾಡಿಗೆ ಬಂದ್ವಿ. ರೂಮಿಂದ ಬಟ್ಟೆ ಎಲ್ಲ ತೊಗೊಂಡೋಗೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಲಗೇಜ್ ಎಲ್ಲ ತೊಗೊಂಡು ಹೊರಡೋಣ ಅಂತ. ಬಟ್ ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಗಿತ್ತು. ಹಾಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಹಬ್ಬ ಅಮೃತ, ನನಗೆ ಅಮೃತ ಇದ್ದಂಗೆ ಇತ್ತದು ಪ್ರಸಾದ. ಮತ್ತು ನನಗೆ ಅನ್ನದ ಮೇಲೆ ಇನ್ನಷ್ಟು ಪ್ರೀತಿ ಗೌರವ ಎಲ್ಲವೂ ಕೂಡ ಹೆಚ್ಚಾಯಿತು. ಆ ರುಚಿ ಇತ್ತಲ್ಲ, ಹಬ್ಬ ತುಂಬ ಚೆನ್ನಾಗಿತ್ತು. ಆ ತಾಯಿ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಯಾರೆಲ್ಲ ಪ್ರಸಾದ ತಿಂದಿದ್ದೀರಾ, ಸೊ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಹೋಗಿ, ತುಂಬ ಚೆನ್ನಾಗಿದೆ. ಅಮೃತ ನಾನು ಹೇಳ್ದಂಗೆ, ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಸೊ ಅಲ್ಲಿಂದ ಬಂದು ಒಂದು ಅರ್ಧ ಗಂಟೆ ನಾನು ರೆಸ್ಟ್ ಮಾಡಿದೆ. ನಮ್ಮ ಯಜಮಾನ್ರು ಅವ್ರು ಡ್ರೈವಿಂಗ್ ರಾತ್ರಿ ಎಲ್ಲ ಕಾರ್ ಓಡಿಸಿ ಸಾಕಾಗಿತ್ತು. ಬಟ್ ಅವರು ಹೊರಗಡೆ ತಣ್ಣಕ್ಕಿದೆ ಅಂತೇಳಿ ಚಾಪೆ ಹಾಕಿ ಹೊರಗಡೆ ಮಲ್ಕೊಂಡ್ಬಿಟ್ಟಿದ್ರು. ಸೊ ಪ್ಯಾಸೇಜ್ ಇತ್ತು ರೂಮಿಂದ ಹೊರಗಡೆ. ಸೊ ನಾವಿಲ್ಲಿ ವ್ಯೂಸನ್ನು ನೋಡಿ ಖುಷಿ ಪಡ್ತಾಯಿದ್ವಿ. ಅಂದರೆ ನಾನು ನನ್ನ
ಮಗ ಯೋಹಿತ ಅಷ್ಟು ನಿದ್ದೆ ಮಾಡಿಲ್ಲ. ಬಟ್ ನಮ್ಮಮ್ಮ, ನಮ್ಮಪ್ಪ ಮತ್ತು ನಮ್ಮ ಯಜಮಾನ್ರು ಮತ್ತು ನನ್ನ ದೊಡ್ಡ ಮಗ ಅವ್ರು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದರು. ಸೊ ನಮ್ಮಮ್ಮ ಏನಂತಂದರೆ ಎಲ್ಲಾದರೂ ಹೋದರೆ ಅವ್ರಿಗೆ ಸ್ವಲ್ಪ ಕ್ಲೀನ್ ಇರಬೇಕು ನೋಡಿ. ಎಲ್ಲಾದರೂ ಹೋದರೆ ಅಂತಲ್ಲ, ಯೂಶ್ವಲಿ ನಮ್ಮಮ್ಮ ಕೆಲಸ ಮಾಡ್ತಾನೆ ಇರ್ತಾರೆ. ಆ ಬೆಡ್ ಕವರೆಲ್ಲ ಸರಿ ಮಾಡಿ, ಆ ಬೆಡ್ಶೀಟೆಲ್ಲ ಮಡಚಿ ಇಟ್ಟು, ಸೊ ಫೈನಲಾಗಿ ನಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ರೂಮಿಂದ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಹೊರನಾಡಿಂದ ಹೊರಟಾಗ ನಾವು ಟೈಮು 3:15 ಆಗಿತ್ತು. ಸೊ ಅಲ್ಲಿಂದ ಬರಬೇಕಾದ್ರೆ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಕ್ತು. ವ್ಲಾಗ್ ಇಲ್ಲಿಗೆ ಮುಗ್ದಿಲ್ಲ, ಇಲ್ಲಿಂದ ಶುರು ಆಗುತ್ತೆ ಅಂದ್ಕೊಳ್ಳಿ. ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು 2 ಪಾರ್ಟ್ ಮಾಡಿಲ್ಲ, ಒಂದೇ ಪಾರ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಒಳ್ಳೆ ವ್ಯೂ ಪಾಯಿಂಟ್. ಇಲ್ಲಿ ಬಂದು ನಿಂತ್ಕೊಂಡು ಎಲ್ಲ ಕೂಡ ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಸೊ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲಪ್ಪ ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ, ಗ್ರೀನ್ರಿ, ಅದು ಕಾಫಿ ತೋಟ. ನಾನು ಮೂವಿಲೆಲ್ಲ ನೋಡ್ತಾ ಇದ್ದೆ, ಬಟ್ ನಂಗೆ ಇವಾಗ ಡೈರೆಕ್ಟಾಗಿ ಇಷ್ಟೊಂದು ಗ್ರೀನ್ರಿನ ನೋಡೋಕ್ಕೆ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಆಯಿತು. ನಾನು ಹೇಳಿದ್ನಲ್ಲ ನಮ್ಮ ಯಜಮಾನ್ರು ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ಅಂತೇಳಿ, ನೋಡಿ ಆಗಲೇ ಎಷ್ಟು ಸಣ್ಣ ಆಗಿದ್ದಾರೆ. ಅವ್ರು ಇವಾಗ ಏನಿಲ್ಲ ಅಂತಂದ್ರು 10 kgs ಆದರೂ ಮಿನಿಮಮ್ ಲಾಸ್ ಮಾಡ್ತಾರಂತೆ. ಆಲ್ರೆಡಿ ಅವ್ರದ್ದು 3 to 4 kgs ಹತ್ರ ಲಾಸ್ ಆಗಿದೆ, ವೆಯ್ಟ್ ಲಾಸ್ ಆಗಿದೆ. 15 ಡೇಸಿಗೆ ಅವ್ರದ್ದು 3 kgs ಲಾಸ್ ಆಗಿದೆ. ನೀವು ನನಗೆ ಕೇಳಿದ್ರೆ ನಾನು ಡಯೆಟೆಲ್ಲ ಹಿಡಿಯಲ್ಲ, ಇವ್ರು ಸಿಕ್ಕಾಪಟ್ಟೆ ಡಯೆಟ್ ಮಾಡ್ತಾರೆ, ಅದಕ್ಕೆ ಏನು ಬೇಕೋ ನಾನು ಮಾಡಿಕೊಡ್ತಾ ಇದ್ದೀನಿ. ಬಟ್ ನಾನು ಡಯೆಟೆಲ್ಲ ನಾನು ಅಷ್ಟು ಮಾಡಲ್ಲ, ಬಟ್ ಅವರು ತುಂಬ ಸ್ಟ್ರಿಕ್ಟ್ ಡಯೆಟನ್ನು ಫಾಲೋ ಮಾಡ್ತಾರೆ ನಮ್ಮ ಯಜಮಾನ್ರು. ಸೊ ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ. ಇದನ್ನು ನೋಡಿ ನೆಕ್ಸ್ಟು ಆ್ಯಕ್ಚುಲಿ ನಾವು ಹೊರಟಿದ್ದು ಬೆಂಗಳೂರಿಗೆ ಅಂತ. ಬಟ್ ನನ್ನ ಫ್ರೆಂಡ್ ಒಬ್ರಿಗೆ ಕಾಲ್ ಮಾಡಿದ್ದೆ, ಕಾಫಿ ನಾಡು ಅಡಿಗೆ ಕವಿತಾ ಅವರಿಗೆ. ಅವ್ರು ಇಲ್ಲೇ ಬಂದಿದ್ದೀರಾ, ನನ್ನನ್ನು ಮೀಟ್ ಮಾಡಿದೆ ಹೋಗ್ತೀರಾ ಅಂತ ಅಂದರು. ಆತ್ಮೀಯ ಫ್ರೆಂಡು, ಹೇಗೆ ಅವ್ರನ್ನ ನೋಡದೆ ಹೋಗೋದು ಅಂತೇಳಿ ಮನ್ಸೊಳಗೆ ಶುರು ಆಗಿತ್ತು ನನಗೆ. ಮತ್ತು ಇಲ್ಲಿ ಯಾವ ಊರು, ಕೊಟ್ಟಿಗೆಹಾರ ಅಂತೇನೋ ಹೇಳಿದ್ರು ನಮ್ಮ ಯಜಮಾನ್ರು. ಸೊ ನಾನು ಊರ ಹೆಸ್ರೇನಾದ್ರು ತಪ್ಪಾಗಿ ಹೇಳಿದ್ರೆ ಕ್ಷಮಿಸ್ಬಿಡಿ, ನಂಗೆ ಗೊತ್ತಿಲ್ಲ ಅಷ್ಟು. ಸೊ ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿರತ್ತಂತೆ. ಈ ಕಡೆ ಮಲೆನಾಡಿನ ಕಡೆ ನೀರು ದೋಸೆ, ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೀರು ದೋಸೆ, ಚಟ್ನಿ, ಸಾಂಬಾರು. ಸೊ ಇಲ್ಲಿ ನಾವು ನೀರು ದೋಸೆನೆಲ್ಲ ಟೇಸ್ಟ್ ಮಾಡಿ ನೆಕ್ಸ್ಟು ನಾವು ಅಲ್ಲಿಂದ ಒಂದು 6 kilometer ನಿಯರೇಬಲ್ ಇತ್ತು. ಸೊ ನನ್ನ ಫ್ರೆಂಡ್ ಅವ್ರ ಮನೆ ಹೋಗೋಣ ಅಂಥೇಳಿ ಹೊರಟ್ವಿ. ಎಷ್ಟು ವರ್ಷಗಳ ಸ್ನೇಹ, ಸುಮಾರು ಒಂದು 3 ವರ್ಷಗಳಿಂದ ನಾವು ಫ್ರೆಂಡ್ಸ್ ಅಂದರೆ ಇನ್ನೂ ಒಂದಷ್ಟು ಜನ ಇದ್ದಾರೆ ಸ್ನೇಹಿತರು. ಬಟ್ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಡೈರೆಕ್ಟಾಗಿ ಅವರನ್ನು ನೋಡೋದು, ಮೀಟ್ ಮಾಡೋದು, ಆತ್ಮೀಯತೆ, ಬಾಂಡಿಂಗ್ ಅನ್ನೋದು ಇದೆಯಲ್ಲ, ನಿಜವಾಗ್ಲೂ ಖುಷಿ ಕೊಡುತ್ತೆ. ಸೊ ನಾನು ಹೋಗೋಣ ಅಂದಿದ ತಕ್ಷಣ ನಮ್ಮ ಯಜಮಾನ್ರು ಕರ್ಕೊಂಡೋದ್ರು. ಅವ್ರ ಚಾನಲ್ ನೇಮ್ ಏನಿದೆ ನೋಡಿ, ಕಾಫಿ ನಾಡು ಅಡಿಗೆ ಅಂತೇಳಿ, ಹಾಗೆ ಅವ್ರ ಮನೆ ವಾತಾವರಣ, ಅವ್ರ ಊರು ಎಲ್ಲವೂ ಕೂಡ ಹಾಗೆ ಇದೆ ನೋಡಿ. ಇದು ನಾನು ನೋಡೇ ಇಲ್ಲ ಬಿಡಿ, ಇದು ಮೆಣಸಿನ್ಕಾಯಿ ಅಂತೆ, ಸೂಜಿ ಮೆಣಸು ಅಂತ ಕರೀತಾರಂತೆ. ಇಷ್ಟಿಷ್ಟೇ ಇದೆ, ಬಟ್ ಖಾರ ಇರುತ್ತಂತೆ, ಚೆನ್ನಾಗಿದೆ ನೋಡಿ ಅಂತ ಹೇಳಿದರು. ಸೊ ಅದನ್ನೆಲ್ಲ ನಾನು ಕಿತ್ಕೊಳ್ತಾ ಇದ್ದೆ. ನೋಡಿ ಇಷ್ಟಿಷ್ಟೇ ಇದೆ, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಮತ್ತು ವೀಳ್ಯದೆಲೆ, ಅವರ ತೋಟ, ಅದೆಲ್ಲ ನೋಡಿ ಬಹಳ ಖುಷಿ ಆಯಿತು. ಮತ್ತು ಆ ಕಾಫಿ ಎಲ್ಲ ಹಾಕಿದಾರಲ್ಲ, ಸೊ ನನಗೆ ನೋಡಿರಲಿಲ್ಲ ನಾನು ಈ ಥರ ವಾತಾವರಣನ. ತುಂಬಾ ಖುಷಿ ಆಯಿತು ನನಗೆ. ನನ್ನ ಕವಿತಾ ಅವ್ರನ್ನ ಮೀಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಳ್ಳೆ ಒಂದು ಫ್ರೆಂಡ್ಶಿಪ್, ಸ್ನೇಹಿತರು ಅಂತ ಸಿಗೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ನಾವು 3 ವರ್ಷಗಳಿಂದ ನಾವೆಲ್ಲ ಯಾರೆಲ್ಲ ಫ್ರೆಂಡ್ಸ್ ಇದ್ದೀವಿ, ಇನ್ನೂ ಒಂದಷ್ಟು ಜನ ಇದ್ದಾರೆ ನನ್ನ ಸ್ನೇಹಿತರು, ಯೂಟ್ಯೂಬ್ ಫ್ರೆಂಡ್ಸ್, ಯಾರನ್ನು ಕೂಡ ಮರ್ತಿಲ್ಲ. ಎಲ್ಲರೂ ಕೂಡ ಮನಸ್ಸಲ್ಲಿರ್ತಾರೆ, ಅವರು ನನ್ನನ್ನು ಮರ್ತಿರಲ್ಲ. ಯಾಕಂದರೆ ನಂಗೆ ಸಿಕ್ಕಿರೋ ಫ್ರೆಂಡ್ಸೇ ಆಗಿದ್ದಾರೆ. ಬಟ್ ಆದರೆ ನಮ್ಮ ಡೈಲಿ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ, ನಾವು ನಮ್ಮದೇ ಆದ ವರ್ಕಲ್ಲಿ ಬ್ಯುಸಿ ಇರ್ತೀವಿ. ಬಟ್ ನೋಡಿ ಈ ಥರ ಒಂದು ಭೇಟಿ ಅನ್ನೋದಾಗಿ ತುಂಬಾ ಖುಷಿ ಆಯಿತು ನನಗೆ. ಅವ್ರ ತೋಟದಲ್ಲಿ ಹೂಗಳನ್ನು ಅದನ್ನೆಲ್ಲ ಶೇರ್ ಮಾಡ್ತಾ ಇರ್ತಾರೆ ಅವರು, ಫೋಟೋಸ್, ಕ್ಲಿಪ್ಪಿಂಗ್ಸ್ ಎಲ್ಲ. ನಿಜವಾಗ್ಲೂ ಆ ಹೂಗಳನ್ನು ನನಗೆ ಡೈರೆಕ್ಟಾಗಿ ನೋಡಿ ತುಂಬಾ ಖುಷಿ ಆಯಿತು. ಬೇಸಿಗೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಅಂಥೇಳಿ ಹೇಳಿದ್ರು. ನಿಜವಾಗ್ಲೂ ಅವ್ರ ಮನೆ, ಅವ್ರ ಮನಸ್ಸು ಎಲ್ಲವೂ ಕೂಡ ತುಂಬಾ ವಿಶಾಲವಾಗಿದೆ. ನನಗೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಒಂದು ಖುಷಿ ಆಯಿತು. ಅವರು ಕೂಡ ಖುಷಿ ಪಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಕಡೆ ಬಂದು ನಾನು ಇವಾಗ ಅವ್ರನ್ನ ಮೀಟ್ ಮಾಡದೆ ಹೋಗಿದ್ರೆ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು. ಸೊ ಭಾಳ ಖುಷಿ ಆಯಿತು ನಮಗೆ. ನಮ್ಮ ಮಕ್ಕಳು ಕೂಡ ಖುಷಿಯಿಂದ ಅಲ್ಲೆಲ್ಲ ಓಡಾಡ್ತಾಯಿದ್ರು. ಫ್ಯಾಮಿಲಿ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಒಂದು ಫೋಟೋನ ತೊಗೊಂಡ್ವಿ. ಥ್ಯಾಂಕ್ ಯು ಕವಿತಾ ಸಿಸ್ಟರ್, ತುಂಬ ಖುಷಿ ಆಯಿತು ನನಗೆ. ಸಿಸ್ಟರ್ ಅಂತ ಹೇಳಿ ಕರ್ಕೊಳ್ತೀವಿ, ಬಟ್ ಒಳ್ಳೆ ಸ್ನೇಹಿತರು ನಾವು. ಒಂದು ಒಳ್ಳೆ ಮೆಮೊರಿ ಸಿಕ್ತು ನನಗೆ ಈ ಸಲ ಅವ್ರನ್ನ ಮೀಟ್ ಮಾಡಿದ್ದು, ಬಹಳನೇ ಖುಷಿ ಆಯಿತು.
ಸೊ ಯಾರೆಲ್ಲ ನನ್ನ ಫ್ರೆಂಡ್ಸ್ ಇದ್ದೀರಿ ಯೂಟ್ಯೂಬಲ್ಲಿ, ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಟ್ರೂ ಫ್ರೆಂಡ್ಶಿಪ್ ಅನ್ನೋದು ನಮ್ಮಲ್ಲಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ನೇರವಾಗಿ ಮನೆ ಕಡೆಗೆ ಪಯಣವನ್ನು ಬೆಳೆಸಿದ್ದೀವಿ. ಆನ್ ದ ವೇ ಹೋಗ್ತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಇಷ್ಟು ದೂರದಿಂದ ನಡ್ಕೊಂಬರ್ತಾ ಇದ್ದಾರೆ. ಇವರೆಲ್ಲ ಶಿವರಾತ್ರಿಗೆ ಹೋಗಿ ಧರ್ಮಸ್ಥಳ ರೀಚ್ ಆಗ್ತಾರೆ. ನನಗನ್ಸೋದು ಪುಣ್ಯ ಕಣ್ರಿ, ನಿಜವಾಗ್ಲೂ ಎಲ್ಲರೂ ಮಾಡೋವಂಥದ್ದೆಲ್ಲ ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ನೋಡಿ, ನಿಜವಾಗ್ಲೂ ಪುಣ್ಯ. ಏನಿಲ್ಲ ಇವರಿಗೆಲ್ಲ ಡೈರೆಕ್ಟ್ ಸ್ವರ್ಗ ಅಂಥೇಳಿ ನನಗೆ ನಿಜವಾಗ್ಲೂ ಅನಿಸುತ್ತೆ. ಎಲ್ಲರೂ ಮಾಡೋಕ್ಕಾಗುತ್ತೆ ನೋಡಿ. ಒಂದು ಸ್ವಲ್ಪ ದೂರ ಓಡಾಡಿದರೆ ನನಗೆ ಕಾಲೂತ ಬಂದುಬಿಡುತ್ತೆ. ಸೊ ಆ ಥರ ಆಗುತ್ತೆ. ಅಂಥದ್ರಲ್ಲಿ ಇವ್ರಿಗೂ ಕೂಡ ಏನು ನೋವು ಬರಲ್ಲ ಹಾಗೆ ಹೀಗೆ ಅನ್ನೋದಲ್ಲ. ಬಟ್ ಆದರೂ ಕೂಡ ಇವರೆಲ್ಲ ಎಷ್ಟು ದೂರದಿಂದ ನಡೆದು ಬಂದು ಆ ಸ್ವಾಮಿ ದರ್ಶನ ಮಾಡಿ ಅವ್ರ ಒಂದು ಕರ್ಮ ಅನ್ನೋದನ್ನೆಲ್ಲ ಕಳೆದು ಬಿಡ್ತಾನೆ ಸ್ವಾಮಿ. ಅವರಿಗೆ ನಿಜವಾಗ್ಲೂ ಪುಣ್ಯವಂತರಪ್ಪ ಇವರೆಲ್ಲ. ನಿಜವಾಗ್ಲೂ ಭಾಳ ನನಗೆ ಹೆಂಗೆ ಹೇಳೋದು, ಗ್ರೂಪ್ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಅಲ್ಲಲ್ಲಿ ಕ್ಯಾಂಪ್ ಹಾಕಿದ್ದಾರೆ. ಕೆಲವರಂತೂ ಸಿಂಗಲ್ ಆಗಿ ರಾತ್ರಿ ಆಗಿದ್ರು ಕೂಡ ಹಗಲು ರಾತ್ರಿ ಅಂದೆ ನಡೀತಾ ಇರ್ತಾರೆ. ನಿಜಕ್ಕೂ ಗ್ರೇಟ್ ಎಲ್ಲರೂ ಕೂಡ. ಮತ್ತು ರಾತ್ರಿ ಕತ್ಲಲ್ಲಿ ಹೋಗಬೇಕಾದ್ರೆ ಆ ಬ್ಯಾಗ್ ಹಿಂದೆ ಅಥವಾ ಬ್ಯಾಗನ್ನು ಹಾಕ್ಕೊಂಡಿರ್ತೀರಲ್ವ, ಅಥವಾ ಶರ್ಟ್ ಜಾಕೆಟ್ ಮೇಲೆ ಒಂದು ಅದೇನೋ ರೇಡಿಯನ್ಸ್ ಸ್ಟಿಕ್ಕರ್ ಅಂತೇನೋ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು. ಸೊ ಆ ಸ್ಟಿಕ್ಕರ್ ಹಾಕ್ಕೊಂಡ್ರೆ ನೀವು ಹೋಗ್ತಿರೋದು ವೆಹಿಕಲಲ್ಲಿ ಹೋಗೋರಿಗೆ ಸ್ವಲ್ಪ ಕಾಣಿಸುತ್ತೆ. ಸೊ ಅದೊಂದನ್ನು ಹಾಕ್ಕೊಳ್ಳಿ, ಮರಿಬೇಡಿ. ಯಾಕಂದರೆ ಕತ್ಲಲ್ಲಿ ಬರೋರಿಗೆ ಕಾಣಿಸಲ್ಲ ಅಲ್ವಾ. ಆ ಸ್ಟಿಕ್ಕರ್ ಇದ್ದರೆ ನಿಮಗೆ ಒಂದು ಪ್ರೊಟೆಕ್ಷನ್ನು ಸೇಫ್ ಅಂಥೇಳಿ. ಸೊ ನಾವು ಆ ಕಡೆಯಿಂದ ಬರಬೇಕಾದ್ರೆ ಈ ಹೋಟೆಲನ್ನು ನೋಡಿ ಅಂದ್ಕೊಂಡ್ವಿ. ಹೋಗೋವಾಗ ಇಲ್ಲೇ ಅಲ್ವಾ ಊಟ ಮಾಡಿದ್ದು ಅಂಥೇಳಿ. ಅನಗ ಗ್ರ್ಯಾಂಡ್ ಗೊತ್ತಿಲ್ಲ, ನಾನು ಯಾರ ಬಗ್ಗೆನೂ ನಾನು ಕೆಟ್ಟದಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಆದರೆ ನೀವು ಇಷ್ಟು ಒಳ್ಳೆ ದೊಡ್ಡ ಹೋಟೆಲನ್ನು ಇಟ್ಕೊಂಡು ಬರೋ ಅಂಥ ಕಸ್ಟಮರ್ಸ್ಗೆ ಅವರಿಗೆ ಸ್ಯಾಟಿಸ್ಫೈ ಆಗೋ ಥರ ಫುಡ್ ಕೊಡೋಕ್ಕಾಗಿಲ್ಲ ಅಂದರೆ ಏನಂತ ಹೇಳೋಣ. ನೀವು 900 ರೂಪಾಯಿ ದುಡ್ಡನ್ನು ತೊಗೊಂಡಿದ್ದೀರಿ, ನೀವು ಬಿಲ್ ಮಾಡಿದ್ರಿ 900 ಅಲ್ಲ 1000 ಆಗಿದ್ರು ಸರಿನೇ. ನೀವು ಬಿಲ್ ಹೋಟ್ಲು ನನ್ನ ಲೈಫಲ್ಲಿ ಹೋಟ್ಲನ್ನು ಮರಿವಲ್ಲ ಬಿಡು. ಗ್ರ್ಯಾಂಡ್ ನಾವು ಅಲ್ಲಿ ಹೋಟೆಲ್ ಇಂದ್ರಪ್ರಸ್ಥಾಗ ಹಾಕಿದ್ದೆ. ನಾನು ನನ್ನ ಮಾತು ಕೇಳಲಿಲ್ಲ ನೀವು. ನೋಡಿ ಖಾಲಿ ಐತೆ ಅಂದ್ಬಿಟ್ಟು, ಜನ ಇಲ್ಲ ಅಂದ್ಬಿಟ್ಟು ನಾವು ಆ ಹೋಟ್ಲಿಗೆ ಹೋದ್ವಿ. ಅಲ್ಲಿ ಜನ ತುಂಬವ್ರೆ ಅಂದ್ಬಿಟ್ಟು ಹೋಗಿದ್ದ ತಪ್ಪಿಗೆ ಅನ್ಭವಿಸಿದ್ವಿ. ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ನಮಗೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನದಲ್ಲೇ ಆಗಿತ್ತು. ಆ ಕಡೆಯಿಂದ ಬರಬೇಕಾದ್ರೆ ನಾವು ಸ್ವಲ್ಪ ನೀರು ದೋಸೆ ತಿಂದಿದ್ವಿ. ಮತ್ತು ಇಲ್ಲಿ ಹಲಸಿನ ಹಣ್ಣು ಮತ್ತು ಫ್ರೂಟ್ಸು, ಸೊ ಜೋಳ ಈ ಥರದನ್ನೆಲ್ಲ ತೊಗೊಂಡು ತಿನ್ಕೊಂಬರ್ತಾಯಿದ್ವಿ. ಆನ್ ದ ವೇ ಅಲ್ಲಲ್ಲಿ ಬ್ರೇಕ್ ತೊಗೊತಾಯಿದ್ವಿ. ಈ ಹೋಟ್ಲು ನೋಡಿ ಟೋಲಲ್ಲಿ ಇದ್ದಿದ್ದು, ಇಲ್ಲಿ ಊಟ ಮಾಡಿದ್ವಿ ರಾತ್ರಿ. ತುಂಬ ಚೆನ್ನಾಗಿತ್ತು. ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ಮಿಡ್ನೈಟ್ 12 o'clock ಆಗಿತ್ತು. ಮೋಸ ಇಲ್ಲ ನೋಡಿ. ಅಲ್ಲಿ 1000 ರೂಪಾಯಿ ಹತ್ರ ತೊಗೊಂಡ್ರು ನಮಗೆ ಅನ್ಹೆಲ್ತಿ ಅಂದರೆ ಅಳ್ಸೋಗಿರೋ ಊಟ ಕೊಟ್ಟರು. ಅಟ್ಲೀಸ್ಟ್ ನೋಡಿ, ಅದೇ ಹೇಳೋದು, ಸ್ಟ್ರೀಟ್ ಫುಡ್ಸ್ ಅದಕ್ಕಿರೋ ವ್ಯಾಲ್ಯೂ ಇದ್ದೇ ಇರುತ್ತೆ ಅಂತೇಳಿ. ತುಂಬ ಚೆನ್ನಾಗಿತ್ತು. ವ್ಲಾಗ್ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.